नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मुखं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरम् ಪರಮಾನಂದ ಮಾಧವಂ. ಇಷ್ಟಪದ ಕೃಷ್ಣ ಕೃಷ್ಣ ಹರೇ ಕೃಷ್ಣ. ಎಲ್ರಿಗೂ ದಂಡವತ್ ಪ್ರಣಾಮಗಳು. 2 ದಿನದ ನಂತರ ಭೇಟಿ ಆಗ್ತಾ ಇದ್ದೇವೆ. ಕಳೆದ ಕ್ಲಾಸಲ್ಲಿ ಹೇಗೆಲ್ಲ ಯಜ್ಞ ಮಾಡಬಹುದು ಅಂತ ಹೇಳಿದ್ದಾರೆ, ನಾವು ಡಿಸ್ಕಷನ್ ಮಾಡಿದ್ದೇವೆ. ಅದರಲ್ಲೂ ಯೋಗ ಯಜ್ಞ, ದ್ರವ್ಯ ಯಜ್ಞ, ಈ ರೀತಿಯಲ್ಲಿ ಬೇರೆ ಬೇರೆ ಯಜ್ಞ, ಅದನ್ನ ನಾವು ಬಂದಿದ್ದೇವೆ, ಓದಿದ್ದೇವೆ, ನಾವು ತಿಳ್ಕೊಂಡಿದ್ದೇವೆ. ಉದಾಹರಣೆಗೆ ಚಾಂದ್ರಾಯಣ, ಆಮೇಲೆ ಇನ್ನೊಂದು ಯಾವುದು ಚಾತುರ್ಮಾಸ್ಯ ವ್ರತ, ಇದೆಲ್ಲ ಕೇಳಿದ್ದೇವೆ. ಅದಾದ್ಮೇಲೆ ಯೋಗದಲ್ಲಿ ಯಾವ ರೀತಿ ಮಾಡುದು, ಪ್ರಾಣವನ್ನು ಹೇಗೆ ಕಂಟ್ರೋಲ್ ಮಾಡುದು, ಅದು ಕೂಡ ಒಂದು ಯಜ್ಞ. ಅದನ್ನೇ ಮುಂದೆ ತಗೊಂಡು ಹೋಗ್ತಾ ಈ ಅಷ್ಟಾಂಗ ಯೋಗದ ಬಗ್ಗೆ ಭಗವಂತ ಇಲ್ಲಿ ಮುಂದೆ ಹೇಳಲಿಕ್ಕೆ ಇದ್ದಾರೆ. 29ನೇ ಶ್ಲೋಕ. ಅಪಾನೆ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಿ ಗತಿರುದ್ಧ್ವಾ ಪ್ರಾಣಾಯಾಮಃ ಪರಾಯಣಾಃ ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಅಪಾನೆ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಃ ಪರಾಯಣಾಃ ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಅಪಾನೆ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಃ ಪರಾಯಣಾಃ ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಇದು ಪ್ರಾಕ್ಟಿಕಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ವಿಚಾರವನ್ನ ಭಗವಂತ ಹಿಂದಿನ ಕಾಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಈಗ ಇದು ಅಷ್ಟು ಸುಲಭವಲ್ಲ. ಅದು ಯಾಕೆ ಸುಲಭ ಅಲ್ಲ ಅಂತ ಕೂಡ ನಾವು ಚರ್ಚೆ ಮಾಡೋಣ. ಈಗಿನ ಕಾಲಕ್ಕೆ ಬರೀ ಆಸನಗಳನ್ನ ಮಾಡಬಹುದು. ಆ ಆಸನಾದಿಗಳನ್ನು ಮಾಡುವಾಗ ಸ್ವಲ್ಪ ಉಸಿರಾಟದ ಪ್ರಕ್ರಿಯೆಯನ್ನ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಅದು ಬಿಟ್ಟು ಈ ಪ್ರಾಣಾಯಾಮದಲ್ಲಿ ಹೇಳಿದಂತಹ ವಿಧಿ ನಿಯಮಗಳನ್ನ ಪಾಲಿಸಲಿಕ್ಕೆ ಕಲಿಯುಗದ ನಮ್ಮಂತಹ ದುರ್ಬಲರಿಗೆ ಸಾಧ್ಯ ಇಲ್ಲ, ಅಷ್ಟು ಸುಲಭ ಅಲ್ಲ. ಏನೋ ಒಂದು 1000ರಲ್ಲಿ ಒಬ್ಬ ಎಲ್ಲಿಯಾದ್ರೂ ಇರ್ಲಿಕ್ಕೂ ಸಾಕು, ಆದ್ರೆ ನಮ್ಮಂತ ಅವರಿಗೆ ಸಾಧ್ಯ ಇಲ್ಲ. ಆದ ಕಾರಣ ನಾವೆಲ್ಲ ಏನ್ ಮಾಡ್ಬೇಕು, ಯೋಗಾದಿ ಆಸನಗಳನ್ನಾಗ್ಲಿ ಉಸಿರಾಟದ ಪ್ರಕ್ರಿಯೆಗಳನ್ನಾಗ್ಲಿ ಶರೀರದ ಸ್ವಾಸ್ಥ್ಯಕ್ಕೆ ತಗೊಂಡು ಭಗವಂತನ ಸೇವೆ ಮಾಡ್ಲಿಕ್ಕೆ ತೊಡಗಬೇಕು. ಶರೀರದ ಸ್ವಾಸ್ಥ್ಯಕ್ಕೆ ತಗೊಂಡು ಭಗವಂತನ ಸೇವೆ ನಮ್ಮ ಉದ್ದೇಶ. ಆದ ಕಾರಣ ನಮ್ಮ ದೇಹವನ್ನು ಕಾಪಾಡ್ಲಿಕ್ಕೆ ಯಾವ್ದು ಸಹಾಯ ಮಾಡ್ತದೆ, ಅದನ್ನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಅದು ನಿಯಮಬದ್ಧವಾಗಿರ್ಬೇಕು, ಶಾಸ್ತ್ರಕ್ಕೆ ಅನುಗುಣವಾಗಿರ್ಬೇಕು. ಏನೋ ಶಾಸ್ತ್ರದಲ್ಲಿ ಹೇಳದೇ ಇರುವಂತದ್ದನ್ನು ಮಾಡಿ, ಉದಾಹರಣೆಗೆ ದೇಹದ ಆರೋಗ್ಯಕ್ಕೆ ಯಾರೋ ಬಂದು ಹೇಳ್ತಾರೆ ಇದು ಚೆನ್ನಾಗಿದೆ ಮಾಡಿ, ಈಗ ಏನೋ ಹೊಸತೆಲ್ಲ ಬರ್ತಾ ಇದೆಯಲ್ಲ, ಸೊಂಟಕ್ಕೆ ಅದು ಕಟ್ಟಿ, ಅಥವಾ ಈ ನೀರು ಕುಡೀರಿ, ಯಾವುದೋ ಒಂದು ನೀರು ಕಪ್ಪಿನ ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ, ಈ ನೀರು ಕುಡೀರಿ, ಈ ತರ ಎಲ್ಲ ಬರ್ತಾ ಇದೆ. ಮಾಡಬಾರ್ದು ಅಂತಲ್ಲ, ಶಾಸ್ತ್ರದಲ್ಲಿ ಎಷ್ಟು ಶಾಸ್ತ್ರಬದ್ಧವಾಗಿದೆ ಗೊತ್ತಿಲ್ಲ ನಮಗೆ. ಆದ ಕಾರಣ ನಾವು ಆದಷ್ಟು ಶಾಸ್ತ್ರದಲ್ಲಿ ಹೇಳಿದ ನಿಯಮ ಪ್ರಕಾರ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೂ ಒಳ್ಳೇದು. ನಾವು ಅಷ್ಟು ಅದಕ್ಕೆ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಆಗ ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮುಂದೆ ಹೋಗ್ತಾ ಇದ್ದೀನಿ, ನಿಧಾನ ಓದ್ತೀನಿ. ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವ ಇನ್ನೂ ಕೆಲವರು, ಅದು ಯಾರು? ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವವರು ಹಠಯೋಗಿಗಳು, ಅಷ್ಟಾಂಗ ಯೋಗಿಗಳು ಮುಂತಾದವರು. ಬೇರೆ ಬೇರೆ ಯೋಗಿಗಳಿದ್ದಾರೆ. ಆಮೇಲೆ ಕೆಲವರು ಕುಂಡಲಿನಿ ಯೋಗ ಅಂತ ಮಾಡ್ತಾರೆ. ಈ ರೀತಿಯಲ್ಲಿ ಈಗ ಯೋಗ ಅಂತ ಹೇಳುವಾಗ ಎಲ್ಲರಿಗೂ ಗೊತ್ತಿದೆ ಎಷ್ಟೆಲ್ಲ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ. ಅದಕ್ಕೆ ಈಗ ಇಲ್ಲಿ ಇರುವವರು ಅಂದ್ರೆ ನಾವು ಈಗ ಬೇರೆ ಬೇರೆ ಹೆಸರು ಕೊಟ್ಟಿದ್ದೇವೆ, ಆದರೆ ಮುಖ್ಯವಾಗಿ ಇದು ಅಷ್ಟಾಂಗ ಯೋಗದ ಪ್ರಕ್ರಿಯೆ. ಇನ್ನು ಕೆಲವರು ಹೊರ ಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವಿನ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ಥರಾಗುತ್ತಾರೆ. ಕೈವಲ್ಯ ಅಂತ ಹೇಳ್ತಾರೆ ಇದನ್ನು, ಸಂಪೂರ್ಣ ಉಸಿರಾಟವನ್ನು ನಿಲ್ಲಿಸುವಂಥದ್ದು. ಇತರರು ಆಹಾರ ಸೇವನೆಯನ್ನು ನಿಯಂತ್ರಿಸಿ ಹೊರಹೋಗುವ ಉಸಿರನ್ನೇ ಯಜ್ಞವಾಗಿ ಸಮರ್ಪಿಸುತ್ತಾರೆ. ಧ್ರುವ ಮಹಾರಾಜರು ಮಾಡಿದ್ರು ಈ ರೀತಿಯಲ್ಲಿ.
ಆಮೇಲೆ ತುಂಬಾ ಯೋಗಿಗಳು ಮಾಡಿದ್ದಾರೆ. ಧ್ರುವ ಮಹಾರಾಜರು ಕೂಡ ಮಾಡಿದ್ರು. ಧ್ರುವ ಮಹಾರಾಜರು ಭಕ್ತಿ ಮಾಡಿದ್ದು ಕೂಡ ಆದ್ರೂ ಕೂಡ ಅವರು ಸಾಧನೆಗೆ ಈ ಮಾರ್ಗವನ್ನ ಹಿಡ್ಕೊಂಡಿದ್ದಾರೆ. ಅವ್ರು ಮಾಡಿದಂತಹ ಸಾಧನೆಯಲ್ಲಿ 6 ತಿಂಗಳು ಚೆನ್ನಾಗಿ ಸಾಧನೆ ಮಾಡಿ ಕೊನೆಗೆ ಉಸಿರನ್ನೆಲ್ಲ ಸತೋಟಿಯಲ್ಲಿ ಇಟ್ಕೊಂಡು ಉಸಿರನ್ನ ನಿಲ್ಲಿಸಿ ಭಗವಂತನ ಸಾಕ್ಷಾತ್ಕಾರ ಮಾಡಿದಂತಹ ವ್ಯಕ್ತಿ ಧ್ರುವ ಮಹಾರಾಜರು. ಅದೇ ರೀತಿಯಲ್ಲಿ ಆ ದುರ್ಯೋಧನ ತಂದೆಯಾದ ಧೃತರಾಷ್ಟ್ರನು ಕೊನೆಗೆ ವಿದುರ ಹೇಳಿದ ಮಾತನ್ನು ಕೇಳಿ ಅವನು ತನ್ನ ಪತ್ನಿ ಸಮೇತವಾಗಿ ಅಡವಿಗೆ ಹೋಗಿ ಕಾಡಿಗೆ ಹೋಗಿ ಅಲ್ಲಿ ಸಾಧನೆ ಮಾಡಿ ತನ್ನನ್ನ ಯೋಗ ಅಗ್ನಿಯಿಂದ ಅವನೇ ಸುಟ್ಕೊಂಡ. ಅಂದ್ರೆ ಸಮಾಧಿಯಾದ ಯೋಗ ಅಗ್ನಿಯಿಂದ ಅವನ ದೇಹದ ಒಳಗಿಂದ ಬಂದ ಅಗ್ನಿಯೇ ಅವನನ್ನ ಸುಟ್ಕೊಂಡಿತ್ತು. ಆ ಒಂದು ಅಗ್ನಿಗೆ ತನ್ನ ದೇಹವನ್ನ ಸಮರ್ಪಿಸಿ ಅವನ ಹೆಂಡತಿ ಪತ್ನಿ ದೇಹತ್ಯಾಗ ಮಾಡಿಕೊಂಡ್ರು. ಈ ರೀತಿಯಲ್ಲಿ ಅವರಿಬ್ರು ಕೂಡ ಭಗವಂತನ ಎಲ್ಲಿಗೆ ತಲುಪಿದ್ರು ಅಂತ ಹೇಳೋಕ್ಕಿಂತ ಭಗವಂತನ ಕೃಪೆ ಸಿಕ್ಕಿತ್ತು ಅವರಿಗೆ. ಅವರಷ್ಟೇ ದೌರ್ಜನ್ಯ ಮಾಡಿದ್ರು, ದೌರ್ಜನ್ಯಕ್ಕೆ ಸಹಾಯ ಕೊಟ್ಟರು ಕೂಡ ಅವರಿಗೆ ತೃಪ್ತಿ ಸಿಕ್ಕಿತು. ಭಗವಂತನ ಸೇವೆ ಸಿಗಬಹುದು. ಯಾಕೆಂದ್ರೆ ಭಗವಂತ ಮುಟ್ಟಿದ್ದು ಎಲ್ಲವೂ ಚಿನ್ನ. ಚಿನ್ನ ಅಂದ್ರೆ ಯಾವುದು? ಚಿನ್ನ ಅಂದ್ರೆ ಭಕ್ತಿ, ಬೇರೆ ಯಾವುದು ಚಿನ್ನ ಅಲ್ಲ. ಈ ರೀತಿಯಲ್ಲಿ ಹೇಗೆ ಇದು ಪ್ರಾಣಾಯಾಮ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ 2 ವಿಚಾರ ಇದೆ: ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಆಮೇಲೆ 2 ಅಧೋಗತಿ, ಆಮೇಲೆ ಊರ್ಧ್ವಗತಿ. ಈಗ ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ, ಅಂದ್ರೆ ಹಿಂದಿನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದಾರೆ. ಅಪಾನ ಅಂತ ಹೇಳಿದ್ರೆ ಕೆಳಗೆ ಹೋಗುವಂತ ವಾಯು ಅಂತ. ನಾವು ಮಲತ್ಯಾಗ ಮಾಡೋದು, ಮೂತ್ರ ಮಾಡುವಂಥದ್ದು, ಅದೇ ರೀತಿ ಎಲ್ಲ ವಿಚಾರಗಳಿಗೆ ಅಪಾನ ಅಂತ ಹೇಳ್ತಾರೆ. ಪ್ರಾಣ ಅಂತಂದ್ರೆ ಮೇಲೆ ಇರುವಂಥದ್ದು. ಅದ ಕಾರಣ ಇಲ್ಲಿ ಏನ್ ಮಾಡ್ತಾರೆ, ಅಪಾನವನ್ನ ಪ್ರಾಣಕ್ಕೆ ಆಹುತಿ ಕೊಟ್ಟು ಅದೆರಡನ್ನ ಜೊತೆ ಸೇರಿಸುವಾಗ ನ್ಯೂಟ್ರಲೈಸ್ ಆಗತ್ತೆ. ನ್ಯೂಟ್ರಲೈಸ್ ಆದಂತಹ ಪ್ರಾಣವನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡುವಂಥದ್ದು. ಪ್ರಾಣ ಮತ್ತು ಅಪಾನದ ಗತಿಯನ್ನ ಸಂಪೂರ್ಣವಾಗಿ ರುದ್ಧ ಅಂತ ಹೇಳಿದ್ರೆ ಏನ್ ಹೇಳಿದಾರೆ ಇಲ್ಲಿ? ರುದ್ಧ ಅಂದ್ರೆ ತಡೆಗಟ್ಟುವುದು, ಅಂದ್ರೆ ಉಸಿರನ್ನ ತಡೆಗಟ್ಟುದು. ಅಂದ್ರೆ ಉಸಿರು ತಗೊಳ್ಳೋದನ್ನ, ಉಸಿರು ಬಿಡುವುದನ್ನ ಸಂಪೂರ್ಣವಾಗಿ ತಡೆಗಟ್ಟಿ ಒಳಗಿಟ್ಕೊಳ್ಳೋದು. ನಾವು ಸಾಯ್ತೇವೆ ಅಷ್ಟೇ, 1 ಸೆಕೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಟ್ರೈ ಮಾಡಿದ್ರು ಕಷ್ಟ. ಯಾಕೆಂದ್ರೆ ನಮ್ಮ ದೇಹ ಅದಕ್ಕೆ ರೆಡಿ ಇಲ್ಲ. ಯಾಕೆ ಈಗ ರೆಡಿ ಇಲ್ಲ ಅಂತ ಹೇಳಿದ್ರೆ, ಈಗ ಒಂದು ಬೆಲೂನ್ ಅಲ್ಲಿ, ಎಲ್ರು ಕೇಳಿ, ಒಂದು ಬೆಲೂನ್ ಅಲ್ಲಿ ಗಾಳಿ ಊದಿ ಆ ಬೆಲೂನ್ ನಲ್ಲಿ ಗಾಳಿ ನಿಲ್ಬೇಕಿದ್ರೆ ಏನ್ ಮಾಡ್ಬೇಕು? ಆ ಬೆಲೂನ್ ನಲ್ಲಿ ಗಾಳಿ ನಿಲ್ಬೇಕಿದ್ರೆ ಏನ್ ಮಾಡ್ಬೇಕು? ಗಂಟು ಮೇಲಿಂದ ಗಂಟು ಹಾಕ್ಬೇಕು. ಅದೇ ರೀತಿಯಲ್ಲಿ ಪ್ರಾಣಾಯಾಮ ಮಾಡ್ಬೇಕಿದ್ರೆ ಬಂಧ ಅಂತ ಹೇಳ್ತಾರೆ. ಆ ಗಂಟು ಹಾಕೋದಕ್ಕೆ ಬಂಧ ಅಂತ ಹೇಳ್ತಾರೆ ಅಲ್ವಾ? ಬಂಧನ ಅಥವಾ ಬಂಧ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಬೇರೆ ಬೇರೆ ದ್ವಾರಗಳಿವೆ. ಕೆಳಗೆ ದ್ವಾರ ಇದೆ, ಆಮೇಲೆ ಬಾಯಿಯಲ್ಲಿ ಮುಖ್ಯವಾಗಿ ದ್ವಾರ ಇದೆ. ಇದೆರಡನ್ನ ಗಂಟು ಹಾಕ್ಬೇಕು. ಆ ಗಂಟು ಹಾಕುದಷ್ಟು ಸುಲಭ ಇಲ್ಲ. ಏನು ಹಗ್ಗದಲ್ಲಿ ಗಂಟು ಹಾಕುವ ಹಾಗೆಯಾ? ಸಾಧ್ಯ ಇಲ್ಲ. ಅದು ಹೇಳುದು ಸುಲಭ. ಆಯ್ತು, ಗಂಟು ಹಾಕಿದ ಅಂತ ಇಟ್ಟುಕೊಳ್ಳುವ ಯಾರಾದರೂ. ಆ ಗಂಟು ಹಾಕಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ನಿಯಮಬದ್ಧವಾದ ಆಹಾರ, ನಿಯಮಬದ್ಧವಾದ ಜೀವನ ಇಲ್ಲ ಅಂತ ಹೇಳಿದ್ರೆ, ಆ ಗಂಟು ಹಾಕಿದ ಪ್ರಾಬ್ಲಮ್ ಉಂಟಲ್ಲ, ಅವನು ಆಮೇಲೆ ಫುಲ್ ಜೀವನ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಆದ ಕಾರಣ ಇದು ರಿಸ್ಕಿ ಜಾಗ. ಈ ತರ ಮಾಡುವಂಥದ್ದು ರಿಸ್ಕಿ ಪಾತ್. ಅದಕ್ಕೆ ಏನು ಸಿಂಪಲ್ ಪಾತ್ ಅಂತ ಹೇಳಿದ್ರೆ, ನಿಯಮಬದ್ಧವಾಗಿ ನಾರ್ಮಲ್ ಉಸಿರಾಟ, ಆಮೇಲೆ ನಾರ್ಮಲ್ ಆಸನಾದಿಗಳನ್ನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಈ ತರ ಗುರುಮುಖೇನ ಕಲ್ತು ಮಾಡಬಹುದು. ಆದ್ರೆ ಗುರುವಾದವ ಅಕಸ್ಮಾತ್ ಆಹಾರ ನಿಯಮವನ್ನು ಹೇಳಿಲ್ಲ, ಅವನಿಗೆ ಕೊನೆಗೆ ಮೂಲವ್ಯಾಧಿಯಂತಹ ಕಠೋರವಾದ ರೋಗಗಳು ಪ್ರಾಣಾಯಾಮದಿಂದ ಬರ್ಲಿಕ್ಕೆ ಸಾಧ್ಯ. ಪ್ರಾಣಾಯಾಮದಿಂದ ಬರುವುದಿಲ್ಲ, ಪ್ರಾಣಾಯಾಮವನ್ನ ತಪ್ಪಾಗಿ ಮಾಡುವುದರಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಈ ದಾರಿ ಅಷ್ಟು ಸುಲಭ ಅಲ್ಲ. ನಮ್ಮ ದಾರಿ ಏನು ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ. ಅದು ಇದನ್ನೆಲ್ಲ ಮಿಗಿಲಾದ್ದು. ಇದು ಅಗತ್ಯವೇ ಇಲ್ಲ ಅದಕ್ಕೆ. ಆದರೆ ದೇಹದ ಒಂದು ಆರೋಗ್ಯ ರಕ್ಷಣೆಗೆ ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಖಂಡಿತವಾಗಿ ಮಾಡಬಹುದು, ಮಾಡಬೇಕು. ಆಕ್ಚುಲಿ ಭಕ್ತರೇ ಮಾಡಬೇಕು. ಈ ಆಸನಾದಿ ಕ್ರಿಯೆಗಳನ್ನು ಭಕ್ತರೇ ಮಾಡಬೇಕು. ಬೇರೆಯವರು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆಯವರು ಅದನ್ನ ಇಂದ್ರಿಯ ತೃಪ್ತಿಗೆ ಹೋಗಿ ಉಪಯೋಗಿಸ್ತಾರೆ. ಭಕ್ತರು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕೂಡ ಭಗವಂತನ ಸೇವೆಗೆ ತನ್ನ ದೇಹವನ್ನ ಮುಡಿಪಾಗಿರುವ ಕಾರಣ ಆ ಒಂದು ಆಸನಾದಿ ಕ್ರಿಯೆ ಕೂಡ ಭಗವಂತನ ಸೇವೆ ಆಗ್ಬಿಡ್ತದೆ. ತುಂಬಾ ಇಂಪಾರ್ಟೆಂಟ್ ವಿಷಯ. ಕೆಲವರು ಹೇಳ್ತಾರೆ ಭಕ್ತರು ಯೋಗ ಮಾಡುವ ಅಗತ್ಯ ಇಲ್ಲ ಅಂತ. ಖಂಡಿತವಾಗಿ ಅಗತ್ಯ ಇದೆ. ಯೋಗ ಆಗ್ಲಿ, ವಾಕಿಂಗ್ ಆಗ್ಲಿ, ಈ ರೀತಿಯ ವಿಚಾರಗಳನ್ನ ಭಕ್ತ ಮಾಡೋದು ತುಂಬಾ ಅಗತ್ಯ. ಯಾಕೆಂದ್ರೆ ದೇಹದ ಆರೋಗ್ಯ ಕಾಪಾಡಬೇಕು. ಇಲ್ಲ ಹಿಂದಿನ ರೀತಿಯಲ್ಲಿ ಕಾಡಿನಲ್ಲಿ ಬೆಳಿ ಅಂದ್ರೆ ಹಳ್ಳಿಯೋ ಕಾಡಿನಲ್ಲಿಯೋ ಜೀವನ ನಡೆಸಿ ಅಲ್ಲಿ ಭಕ್ತಿ ಮಾಡ್ತಿದ್ದಾನೆ ಅಂದ್ರೆ ತೊಂದರೆ ಇಲ್ಲ. ಸ್ವಲ್ಪ ಆದ್ರೂ ಒಳ್ಳೆ ವಾಯು ಸಿಗ್ತಾ ಇದೆ, ಅಲ್ಲಿ ಗಾಳಿ ಸಿಗಿದೆ, ವೃಕ್ಷ ಇದೆ, ಆಮೇಲೆ ಸ್ವಲ್ಪ ಚಲನವಲನಗಳು ಇದೆ, ಎಲ್ಲ ಕೆಲಸ ಚೆನ್ನಾಗಿದೆ, ಗೋ ಸೇವೆ ನಡೀತಾ ಇದೆ. ಅದಕ್ಕೆ ಆಗಿರುವಾಗ ಇದೆಲ್ಲ ಅಗತ್ಯ ಇಲ್ಲದ ವಿಚಾರ. ಆ ದೃಷ್ಟಿಕೋನ.
ಮುಂದೆ ಹೋಗ್ತಿದ್ದೀನಿ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಉಸಿರಾಟದ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಪದ್ಧತಿಗೆ ಪ್ರಾಣಾಯಾಮ ಎಂದು ಹೆಸರು. ಇನ್ನು ಯಾರಾದ್ರೂ ಪ್ರಾಣಾಯಾಮ ಅಂದ್ರೆ ಎಂತ ಅಂತ ಹೇಳಿದ್ರೆ ಸುಲಭ. ಉಸಿರಾಟದ ಪ್ರಕ್ರಿಯೆಯನ್ನು ನಿಯಂತ್ರಿಸುವುದು. ಈಗ ನಿಯಂತ್ರಿಸುವುದು ಅಂತ ಹೇಳೋ ಪದಕ್ಕೆ ತುಂಬಾ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ಶಿಲಪ್ರಭುಪಾದರು ಈ ನಿಯಂತ್ರಿಸುವ ಅಂತ ಹೇಳೋ ಪದವನ್ನ ಒಂದು ಕಡೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ನಿಯಂತ್ರಿಸುವುದು ಅಂತ ಹೇಳಿದ್ರೆ ಕಂಟ್ರೋಲ್ ಅಲ್ವಾ, ಅವರು ಫ್ರೀಡಮ್ ಅಂತ ಹೇಳಿದ್ದಾರೆ. ಫ್ರೀಡಮ್ ಅಂದ್ರೆ ಏನು, ಇದನ್ನ ನಾವು ಮುಂಚೆ ಸಹ ಡಿಸ್ಕಷನ್ ಮಾಡಿದ್ದೇವೆ. ಕಂಟ್ರೋಲ್ ಮಾಡುದು ಫ್ರೀಡಮ್, ಯಾರಾದ್ರೂ ಹೇಳ್ತೀರಾ? ಅದಕ್ಕೆ ಎಕ್ಸಾಕ್ಟ್ ನಂಗೆ ಅವರದ್ದು ಆಂಗ್ಲ ಪದ ನೆನಪಿಲ್ಲ, ಆದ್ರೂ ಕೂಡ ನಿಮ್ಗೆ ಅರ್ಥ ಆಗಿರ್ಬೋದು. ಈಗ ನೀವೆಲ್ಲ ಹೋಗ್ತಾ ಇದ್ದೀರಿ, ನೀವು ಹೋಗ್ಬೇಡಿ ಅಂತ ಹೇಳಿದ್ರೆ ಅದು ಕಂಟ್ರೋಲ್ ಮಾಡುದು. ಅದು ಫ್ರೀಡಮ್ ಸಿಕ್ಕಿತಾ ನಿಮಗೆ? ಫ್ರೀಡಮ್ ಸಿಕ್ಕಿತಾ? ಫ್ರೀಡಮ್ ಇಲ್ಲ ಅಂತ ಆಯ್ತಲ್ಲ. ಹೇಳಿ, ಯಾರು ಮಾತಾಡ್ತಿಲ್ಲ. ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಉಂಟು ಪ್ರಭು. ಫ್ರೀಡಮ್ ಸಿಗ್ಲಿಲ್ಲ ಪ್ರಭು, ಕಂಟ್ರೋಲ್ ಮಾಡ್ದಂಗೆ ಆಯ್ತು. ನೀವು ಇದನ್ನು ಕೇಳಿದ್ದೀರಾ? ಶಿಲಪ್ರಭುಪಾದರು ಎಲ್ಲೋ ಬರೆದಿದ್ದು? ಇಲ್ಲ ಪ್ರಭು, ಕೇಳಿ. ರಿಸ್ಟ್ರಿಕ್ಷನ್ ಆಫ್ ಫ್ರೀಡಮ್ ಹಾಗೇನೋ ಬರೆದಿದ್ದಾರೆ, ಎಕ್ಸಾಕ್ಟ್ ನೆನಪಿಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸರ್ಚ್ ಮಾಡಿ ಹುಡುಕಿ ತಗೊಂಡು ಬರೋಣ. ಒಂದು ತುಂಬಾ ಇಂಪಾರ್ಟೆಂಟ್ ಇದು. ನಮ್ಮ ವರ್ಣಾಶ್ರಮ ಧರ್ಮವೇ ಹಾಗೆ. ವರ್ಣಾಶ್ರಮ ಧರ್ಮ, ಆಮೇಲೆ ನಮ್ಮ ಸನಾತನ ಧರ್ಮ, ಆಮೇಲೆ ಭಾಗವತ ಧರ್ಮದ ಕಾನ್ಸೆಪ್ಟೇ ಅದು, ರಿಸ್ಟ್ರಿಕ್ಷನ್, ಫ್ರೀಡಮ್. ಉದಾಹರಣೆ ಕೊಟ್ರೆ ಎಲ್ರಿಗೂ ಅರ್ಥ ಆಗತ್ತೆ. ಈಗ ಊಟ ಮಾಡುವಾಗ ಒಂದು ಸಿಸ್ಟಮ್ಯಾಟಿಕ್ ಆಗಿ ಊಟ ಮಾಡ್ತಾ ಇರ್ತೇವೆ. ಆಮೇಲೆ ಬಳಸೋರು ಬೇಕಾದಷ್ಟು ಚೆನ್ನಾಗಿ ಬಳಸಿದ್ರೆ ಫ್ರೀಡಮ್ ಸಿಕ್ತು ನಮ್ಗೆ, ಚೆನ್ನಾಗಿ ಖುಷಿಯಲ್ಲಿ ತಿಂತೀವಿ. ಆಮೇಲೆ ರಾತ್ರಿ ಹೋಗಿ ಟೆನ್ಷನ್ ಆಗತ್ತೆ ಅಲ್ವಾ? ಇದೊಂದು ವಿಚಾರ. ಇನ್ನೊಂದು, ಒಂದು ಹುಡುಗಿ, ಚಿಕ್ಕ ಹುಡುಗಿ 10ನೇ ಕ್ಲಾಸು ಏನೋ ಇಟ್ಕೊಳ್ಳೋಣ, ಅವಳಿಗೆ ಫ್ರೀಡಮ್ ಕೊಟ್ಟೆ, ಅವಳು ರಾತ್ರಿ ಬರ್ತಾಳೆ, ಲೇಟ್ ಆಗಿ ಬರ್ತಾಳೆ, ಏನಾಗುತ್ತೆ? ಎಲ್ರಿಗೂ ಗೊತ್ತಿದ್ದ ವಿಚಾರ. ಹುಡುಗರಿಗೆ ಫ್ರೀಡಮ್ ಕೊಡಬಾರದು ಅಂತಲ್ಲ, ಯಾಕಂದ್ರೆ ಈ ಉದಾಹರಣೆ ಕೊಟ್ರೆ ಸರಿ ಅರ್ಥ ಆಗತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿ, ಪ್ರಾಬ್ಲಮ್ ಎಲ್ಲರಿಗೂ ಇದೆ. ಹುಡುಗರಿಗೂ ಕೊಡಬಾರದು, ಹುಡುಗಿರಿಗೂ ಕೊಡಬಾರದು. ಅದ್ರ ಇಮ್ಯಾಜಿನ್ ಮಾಡಿ, ಹುಡುಗಿಯರಿಗೆ ಫ್ರೀಡಮ್ ಕೊಟ್ಟಿದ್ದೇವೆ ಅಂತ ಇಟ್ಕೊಳ್ಳೋಣ. ಮನೆಯಲ್ಲಿ ಹುಡುಗಿ, ಯಾಕಂದ್ರೆ ನಾವೆಲ್ಲ ಸನಾತನ ಧರ್ಮದಲ್ಲಿ ಸ್ಪೆಸಿಫಿಕ್ ಆಗಿ ಹೆಣ್ಣು ಮಕ್ಕಳನ್ನ 6 ಗಂಟೆ ಮೇಲೆ ಬಿಡಲ್ಲ ಹೊರಗೆ, ಕತ್ತಲಾಗುವಾಗ ಹೊರಗೆ ಬಿಡಲ್ಲ. ಹುಡುಗರು ಅಂತ ಹೇಳಿದ್ರೆ ಬಿಡ್ತೇವೆ ಅಂತ ಅಲ್ಲ, ಹುಡುಗರಿಗೂ ರಿಸ್ಟ್ರಿಕ್ಷನ್ ಇರ್ತದೆ. ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಅವರ ದೇಹದಲ್ಲಿ ಅವರನ್ನು ದೌರ್ಜನ್ಯ ಮಾಡೋರು ಕಮ್ಮಿ ಆದ ಕಾರಣ ಅಷ್ಟೇ. ಸಿಸ್ಟಮ್ ಸೇಮ್, ಆದ್ರೆ ಹೆಣ್ಣು ಮಕ್ಕಳಿಗೆ ಫ್ರೀಡಮ್ ಕೊಟ್ಟಿದೆ ಅಂತ ಇಟ್ಕೊಳ್ಳೋಣ. ರಾತ್ರಿ ಎಷ್ಟು ಗಂಟೆ ಆದ್ರೂ ಬರ್ಬೋದಮ್ಮ, ಏನು ತೊಂದರೆ ಇಲ್ಲ ಅಂತ. ಏನಾಗುತ್ತೆ? ಕಂಟ್ರೋಲೇ ಮಾಡಲ್ಲ ನೋಡಿ, ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಟ್ರೆ ಅವರ ಲೈಫಿಗೆ ಫ್ರೀಡಮ್ ಸಿಕ್ಕಿತು, ನಿಜವಾದ ಫ್ರೀಡಮ್ ಸಿಕ್ಕಿತು. ನಿಜವಾದ ಫ್ರೀಡಮ್ ಕೊಡುವುದೇ ಇದು. ಯಾವುದು? ಶಾಸ್ತ್ರದಲ್ಲಿ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಅನ್ನಿಸ್ತಾ ಉಂಟು ನಮಗೆ, ಆದ್ರೆ ಅದೇ ನಮ್ಗೆ ನಿಜವಾಗಿ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಬಿಡಿಸ್ಲಿಕ್ಕೆ ಇರುವಂತ ಉಪಾಯ. ಆದ ಕಾರಣ ಈ ನಿಯಂತ್ರಣ ಅಂತ ಹೇಳಿದ್ರು ಅದು ಇಂಪಾರ್ಟೆಂಟ್. ಅದು ಬರೀ ಪ್ರಾಣಾಯಾಮದಲ್ಲಿ ಅಲ್ಲ, ನಮ್ಮ ಭಕ್ತಿ ಜೀವನದಲ್ಲಿ ಕೂಡ ಈ ನಿಯಂತ್ರಣ ಇಂಪಾರ್ಟೆಂಟ್. ಈ ವಿಚಾರವನ್ನು ನಾವು ಚೆನ್ನಾಗಿ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಹೇಳುದು ನಿಯಂತ್ರಣ, ಆದ್ರೆ ಅದು ಫ್ರೀಡಮ್. ನನ್ಗೆ ಗೊತ್ತಿದೆಯಲ್ಲ, ಅದನ್ನು ಮಾಡಿದ್ರೆ ಇದು ಗೊತ್ತಾಗ್ತದೆ ಎಷ್ಟು ಫ್ರೀಡಮ್ ಇದೆ ಅಂತ. ಅದೇ ರೀತಿಯಲ್ಲಿ ಪ್ರಾಣಾಯಾಮ ಕಟ್ಟುವಾಗ, ಉಸಿರಾಟವನ್ನ ಕಟ್ಟಿದವಾಗ ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೆ ಮಾಡಿ ಆಗುವಾಗ ಈ ದೇಹದ ಎಲ್ಲ ಚಲನವಲನಗಳು ಸುಸಲಿತವಾಗಿ ಆಗುವಾಗ ಖುಷಿ ಆಗತ್ತೆ. ಹಾಗೆಂತ ಹೇಳಿ ಎಲ್ಲರೂ ಸೇರಿ ಏನೋ ಒಂದು ಮಾಡಿ ಏನೋ ಪ್ರಾಣಾಯಾಮ ಮಾಡುವ ಉದ್ದೇಶ ಅಲ್ಲ ಇಲ್ಲಿ. ಶಿಲಪ್ರಭುಪಾದರು ಮುಂದೆ ಹೇಳ್ತಾರೆ, ಪ್ರಾರಂಭದಲ್ಲಿ ಇದನ್ನು ಹಠಯೋಗ ಪದ್ಧತಿಯಲ್ಲಿ ಬೇರೆ ಬೇರೆ ಆಸನಗಳ ಮೂಲಕ ಅಭ್ಯಾಸ ಮಾಡುತ್ತಾರೆ. ನೋಡಿ, ನಾವು ಹೇಳಿದ್ದಿಲ್ಲೇ ಬಂತು. ನಾವೆಲ್ಲ ಪ್ರಾರಂಭ ಘಟ್ಟದಲ್ಲಿ ಇರುವವರು ಆಸನಾದಿಗಳು ಮಾಡುವಾಗ ಉಸಿರಾಟದ ಪ್ರಕ್ರಿಯೆಯನ್ನ ಚೆನ್ನಾಗಿ ಮಾಡುವಂಥದ್ದು. ಇಂದ್ರಿಯಗಳನ್ನು ನಿಯಂತ್ರಿಸಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮುಂದುವರಿಯಲು ಈ ಎಲ್ಲ ಪದ್ಧತಿಗಳನ್ನು ಸೂಚಿಸಲಾಗಿದೆ. ಪ್ರಾಣಾಯಾಮ ಮತ್ತು ಆಸನಾದಿಗಳ ಉದ್ದೇಶ ಏನು? ಯಾರಾದ್ರೂ ಹೇಳ್ತೀರಾ? ಆಸನಾದಿ ಪ್ರಾಣಾಯಾಮ ಧಾರಣ ಧ್ಯಾನಾದಿಗಳ ಉದ್ದೇಶ ಏನು? ಮನಸ್ಸಿನ ನಿಯಂತ್ರಣ ಮಾಡ್ಲಿಕ್ಕೆ. ಧನ್ಯವಾದ. ಇಂದ್ರಿಯಗಳನ್ನು ನಿಯಂತ್ರಿಸಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮುಂದುವರಿಯುವುದು, ಇದು ಆಸನಾದಿಗಳ ಉದ್ದೇಶ. ಈಗ ಯಾವುದಕ್ಕೆ ಮಾಡ್ತಿದ್ದಾರೆ ಲೋಕದಲ್ಲಿ?
ಅಷ್ಟಾಂಗ ಯೋಗ ಅಂತ ಹೇಳಿ ಈಗ ಯಾವ್ದಕ್ಕೋಸ್ಕರ ದೇಹವನ್ನ ಮಾಡ್ತೀವಿ? ಹಾ, ದೇಹವನ್ನ ಸ್ವಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ. ಈ ಇಂದ್ರಿಯಗಳನ್ನು ನಿಯಂತ್ರಿಸ್ಲಿಕ್ಕಲ್ಲ, ಇಂದ್ರಿಯವನ್ನ ತೃಪ್ತಿಪಡಿಸ್ಲಿಕ್ಕೆ ಅಂತ ಅರ್ಥ ಅಷ್ಟೆ. ಈ ನಿಯಂತ್ರಿಸುವ ಎಂಬ ಪದವನ್ನ ತೆಗೆದ್ರೆ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ. ಆ ಇಂದ್ರಿಯವನ್ನು ತೃಪ್ತಿಪಡಿಸುವಾಗ ಈ ಎರಡನೇ ಸೆಂಟೆನ್ಸ್ಗೆ ಜಾಗವೇ ಇಲ್ಲ ಅಲ್ಲಿ. ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅಂತ ಹೇಳೋದಕ್ಕೆ ಆಪ್ಷನ್ನೇ ಇಲ್ಲ ಅಲ್ಲಿ. ಇಂದ್ರಿಯವನ್ನ ನಿಯಂತ್ರಿಸಲಿಲ್ಲ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಬೆಲೆ ಇಲ್ಲ. ಅದು ಭಕ್ತಿ ಯೋಗದಲ್ಲಿ ಆಗ್ಲಿ, ಅಷ್ಟಾಂಗ ಯೋಗದಲ್ಲಿ ಆಗ್ಲಿ. ಆದ್ರೆ ಭಕ್ತಿ ಯೋಗದಲ್ಲಿ ಏನಾಗ್ತದೆ ಅಂತ ಮುಂದೆ ಬರ್ತದೆ. ಅದ್ಭುತ ಅದು. ನಾವೆಲ್ಲ ಭಾಗ್ಯವಂತರು, ಯಾರ್ಯಾರಿಗೆ ಈ ಭಕ್ತಿ ಯೋಗ ಪ್ರಸಾದ ಸಿಕ್ಕಿದೆ ನಮಗೆಲ್ಲ, ನಾವೆಲ್ಲ ನಿಜವಾಗಿ ಭಾಗ್ಯವಂತರು. ಆದ್ರೆ ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ನಾವು ಅದನ್ನ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ ಅದನ್ನ ಸುಮ್ಮನೆ ಇಗ್ನೋರ್ ಮಾಡಬಾರ್ದು. ಅದನ್ನು ಸೀರಿಯಸ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡುವಂತ ಉದ್ದೇಶ. ಈ ಪದ್ಧತಿಯಲ್ಲಿ ದೇಹದೊಳಗಿನ ವಾಯುಗಳ ಚಲನೆಯ ದಿಕ್ಕನ್ನು ಬದಲಾಯಿಸುವಂತೆ ಅವನ್ನು ನಿಯಂತ್ರಿಸುವುದು ಸೇರಿದೆ. ಪ್ರಾಣಾಯಾಮ. ಓಕೆ, ಮುಂದೆ ನೆನಪಾದ್ರೆ ಹೇಳ್ತೇನೆ. ಈ ಪ್ರಾಣಾಯಾಮ ಏನು ಅಂತ ಹೇಳಿ ಪತಂಜಲಿಗಳು ಹೇಳಿದ್ದನ್ನ ಅದೇ ಇಲ್ಲಿ ಬರೆದಿದ್ದಾರೆ ಶ್ರೀಲ ಪ್ರಭುಪಾದರು. ಅಪಾನವಾಯು ಕೆಳಗೆ ಹೋಗುತ್ತದೆ, ಪ್ರಾಣವಾಯು ಮೇಲೆ ಹೋಗುತ್ತದೆ. ಈ ವಾಯು ಪ್ರವಾಹಗಳು ಪೂರಕ ಅಥವಾ ಸಮತೋಲನದಲ್ಲಿ ಒಂದಕ್ಕೊಂದು ಸರಿ ಹೋಗುವವರೆಗೆ ಪ್ರಾಣಾಯಾಮ ಯೋಗಿಯು ಸಹಜವಾದ ರೀತಿಗೆ ವಿರುದ್ಧವಾದ ರೀತಿಯಲ್ಲಿ ಉಸಿರಾಡುವುದನ್ನ ಅಭ್ಯಾಸ ಮಾಡುತ್ತಾನೆ. ಇದಕ್ಕೆ ತಪಸ್ಸು ಅಂತ, ಪ್ರಾಣಾಯಾಮಕ್ಕೆ ತಪಸ್ಸು ಅಂತ ಹೇಳ್ತಾರೆ. ಅದು ನಿಜವಾಗಿ ತಪಸ್ಸು. ತಪಸ್ಸು ಅಂದ್ರೆ ಬೆಂಕಿ, ಹೀಟ್ ಡೆವಲಪ್ ಆಗ್ತದೆ ದೇಹದಲ್ಲಿ. ಆದ ಕಾರಣ ಅದು ಮಾಡುವಾಗ ತುಂಬಾ ಜಾಗರೂಕತೆಯಿಂದ ಮಾಡಬೇಕಾಗ್ತದೆ. ಕಾಶಿಯಸ್ ಆಗಿ, ಕೇರ್ಫುಲ್ ಆಗಿ ಈ ಎಲ್ಲಾ ನಿಯಮಗಳನ್ನ ಪರಿಪಾಲಿಸಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ವ ರೋಗ ಉದ್ಭವ ಆಗ್ತದೆ, ಎಲ್ಲ ರೋಗಗಳು ಉದ್ಭವ ಆಗ್ತದೆ. ಆದ ಕಾರಣ ಅದು ಸುಲಭ ವಿಚಾರ ಅಲ್ಲ. ಉಚ್ಛ್ವಾಸ ಅಂದ್ರೆ ಏನು? ಒಳಗಡೆ ತಗೊಳ್ಳೋದು, ಒಳಗಡೆ. ನಿಶ್ವಾಸ, ಉಸಿರು ಬಿಡುದು. ಹೊರಗಡೆ ಉಸಿರು. ಉಚ್ಛ್ವಾಸವನ್ನು ನಿಶ್ವಾಸದಲ್ಲಿ ಸೇರಿಸುವುದು ರೇಚಕ. ರೇಚಕ ಅಂದ್ರೆ ಏನು? ಹಿಂದೆ ಪೂರಕ ಅಂತ ಬಂತು. ಪೂರಕ ಅಂತ ಹೇಳಿದ್ರೆ ಉಸಿರು ತಗೊಳ್ಳುವಂಥದ್ದು, ತಗೊಂಡು ದೇಹದಲ್ಲಿ ಇಟ್ಟುಕೊಳ್ಳುವಂಥದ್ದು. ರೇಚಕ ಅಂದ್ರೆ ಉಸಿರು ಬಿಡುದು, ಉಸಿರು ಬಿಟ್ಟ ಮೇಲೆ ಪುನಃ ಉಸಿರು ತಗೊಳ್ಳಿಕ್ಕಿಲ್ಲ. ಅದಕ್ಕೆ ರೇಚಕ ಕುಂಭಕ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಪೂರಕ ಕುಂಭಕ ಅಂತ ಹೇಳ್ತಾರೆ. ಉಸಿರು ತಗೊಂಡು ದೇಹದಲ್ಲಿ ಉಸಿರನ್ನು ಇಟ್ಕೊಳ್ಳುವಂಥದ್ದು ಪೂರಕ ಕುಂಭಕ. ಇಟ್ಕೊಳ್ಬೇಕಿದ್ರೆ ಏನಾಗ್ಬೇಕು? ಗಂಟು ಹಾಕಿಕೊಳ್ಬೇಕು. ಗಂಟು ಹಾಕಿಲ್ಲ ಅಂದ್ರೆ ಇಟ್ಟು ಏನು ಪ್ರಯೋಜನ? ಎಷ್ಟು ಗಾಳಿ ಹಾಕಿದ್ರು ಬೆಲೂನ್ ನಲ್ಲಿ ಅಡಿಯಲ್ಲಿ ಹೊಟ್ಟೆ ಉಂಟು ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಚೆನ್ನಾಗಿ ಗಾಳಿ ಫೂ 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 ಊದಿದ್ರೆ ರಂಧ್ರ ಇದೆ ಬೆಲೂನ್ ನಲ್ಲಿ, ಲಾಸ್ಟಿಗೆ ಎಷ್ಟು ಹಾಕಿದ್ರು ಪ್ರಯೋಜನ ಇಲ್ಲ. ಈ ರೀತಿಯಲ್ಲಿ ಎರಡು ವಾಯು ಪ್ರವಾಹಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿದಾಗ ಆ ಮನುಷ್ಯನು ಕುಂಭಕ ಯೋಗದಲ್ಲಿದ್ದಾನೆ. ಕುಂಭಕ ಅಂತ ಹೇಳಿದ್ರೆ ಏನು? ಎರಡು ವಾಯುವನ್ನ ಸಂಪೂರ್ಣವಾಗಿ ನಿಲ್ಲಿಸುವುದು. ಸಂಪೂರ್ಣವಾಗಿ ದೇಹದ ಒಳಗೆ ಉಸಿರಾಟದ ಚಲನೆ ಇಲ್ಲ, ಬಾಹ್ಯ ಮತ್ತು ಅಂತ ಯಾವುದೇ ಇರಲಿ, ಸಂಪೂರ್ಣವಾಗಿ ನಿಲ್ಲಿಸಿದ್ದಾನೆ. ಅದು ಎಷ್ಟೋ ಗಂಟೆ ಕಟ್ಲೆ ನಿಲ್ಲಿಸ್ಲಿಕ್ಕೆ ಯಾರಿಗೆ ಆಗ್ತದೆ ಅವನು ಕುಂಭಕ ಯೋಗ ಮಾಡ್ತಾನೆ. ಅದೇ ಅಷ್ಟಾಂಗ ಯೋಗದ ಸಿದ್ಧಿ ಎಂದು ಹೇಳುತ್ತಾರೆ. ಕುಂಭಕ ಯೋಗವನ್ನು ಅಭ್ಯಾಸ ಮಾಡಿದ ಮನುಷ್ಯನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು. ಏನು ಉದ್ದೇಶ ಈ ಪ್ರಾಣಾಯಾಮದ್ದು? ಒಂದು, ಇಂದ್ರಿಯ ನಿಗ್ರಹ. ಎರಡನೇದು, ಆಯುಸ್ಸನ್ನು ಹೆಚ್ಚಿಸುವುದು. ಆಯುಸ್ಸನ್ನು ಹೆಚ್ಚಿಸುವ ಉದ್ದೇಶ ಏನು? ಇಂದು ತೃಪ್ತಿ ಮಾಡುವಂಥದ್ದು. ಹೌದಾ? ಅಲ್ಲ, ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅಷ್ಟಾಂಗ ಯೋಗದ ಉದ್ದೇಶ. ಆದ್ರೆ ನಾವೆಲ್ಲ ಮಾಡುವಂಥದ್ದೇನು? ಚೆನ್ನಾಗಿ ಆಸನಾದಿಗಳನ್ನ ಮಾಡಿ ಏನ್ ಮಾಡ್ಬೇಕು? ನನಗೆ ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು. ಓಕೆ, ಯಾಕೆ ಇಟ್ಕೊಳ್ಬೇಕು ಅಂತ ಹೇಳಿದ್ರು ಪ್ರಶ್ನೆ. ಈಗ ಇನ್ನು ಜಾಸ್ತಿ ಇಂದ್ರಿಯವನ್ನ ಸುಖ ಪಡಬೇಕು ಅಂತ ಹೇಳಿ ನಾವು ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಯೋಗದ ದುರುಪಯೋಗ. ಯೋಗದ ಸದುಪಯೋಗ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಈ ಆಸನಾದಿಗಳನ್ನೆಲ್ಲ ಮಾಡಿ ಶರೀರವು ಆರೋಗ್ಯವಾಗಿರುವಾಗ ಆ ಆರೋಗ್ಯವಾದಂತಹ ಶರೀರವನ್ನ ಭಗವಂತನ ಸೇವೆಗೆ ಇಡುವುದಂತಲ್ಲ, ಆಗ ಆ ಯೋಗದ ಸದುಪಯೋಗ ಆಗ್ತದೆ, ಆಸನಾದಿಗಳ ಸದುಪಯೋಗ ಆಗ್ತದೆ. ಇಲ್ಲಾದ್ರೆ ಸುಮ್ಮನೆ ವ್ಯರ್ಥ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಈ ರೀತಿಯ ಯೋಗ ಆಗ್ಲಿ ಯಾವುದೇ ಕೆಲಸ ಆಗ್ಲಿ ಮಾಡೋದಕ್ಕೆ ಶ್ರಮಯೇವ ಹಿ ಕೇವಲಂ, ಸುಮ್ಮನೆ ಶ್ರಮ ಅಷ್ಟೇ, ಸಮಯ ವ್ಯರ್ಥ ಅಷ್ಟೇ. 1 ಗಂಟೆ ಮಾಡೋದು, 2 ಗಂಟೆ ಮಾಡೋದು ಸುಮ್ಮನೆ ವೇಸ್ಟ್. ಹಾಗೆ ವ್ಯರ್ಥ ಮಾಡಿ ಏನು ಪ್ರಯೋಜನ? ಯಾಕಂದ್ರೆ ಕೊನೆಗೆ ಎಲ್ಲರೂ ದೇಹವನ್ನ ಕಳ್ಸ್ಕೊಂಡು ಹೋಗ್ಲೇಬೇಕು. ನಾವೆಲ್ಲ ಆತ್ಮಗಳು ಹೋಗ್ಲೇಬೇಕು ಈ ದೇಹದಿಂದ.
ಆದ ಕಾರಣ ಅಂತ ವೇಸ್ಟ್ ಮಾಡುವಂತ ಕಾರ್ಯ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ವಿವೇಕಿಯಾದ ಯೋಗಿಗೆ ಮುಂದಿನ ಜನ್ಮದವರೆಗೆ ಕಾಯದೆ ಒಂದು ಜನ್ಮದಲ್ಲಿಯೇ ಪರಿಪೂರ್ಣತೆಯನ್ನು ಕೈಗೂಡಿಸಿಕೊಳ್ಳುವುದರಲ್ಲಿ ಆಸಕ್ತಿ. ಇದೇ ಜನ್ಮದಲ್ಲಿ ಆಗಬೇಕು, ಇದೇ ಜನ್ಮದಲ್ಲಿ ನಾನು ಗ್ರಹಿಸಿದ ಸಿದ್ಧಿ ಆಗ್ಬೇಕು, ಭಗವಂತನ ಪ್ರಾಪ್ತಿ ಆಗ್ಬೇಕು ಅಂತ ಇರುವುದಿಲ್ಲ, ನಾನು ಗ್ರಹಿಸಿದ ಸಿದ್ಧಿ ಆಗ್ಬೇಕು ಅಂತ ಇರ್ತದೆ. ಅದಕ್ಕೆ ಅವನು ತೀವ್ರವಾಗಿ ಸಾಧನೆ ಮಾಡ್ತಾನೆ ಯೋಗಿ. ಈ ಆಸನಾದಿಗಳು ನನಗೆ ಈಗಲೇ ದಕ್ಕಬೇಕು, ಈಗಲೇ ಸಿಗಬೇಕು ಎಂಬ ತೀವ್ರವಾದ ಸ್ಟ್ರಗಲ್ ಮಾಡ್ತಾನೆ. ಕುಂಭಕ ಯೋಗವನ್ನು ಅಭ್ಯಾಸ ಮಾಡುವ ಮನುಷ್ಯನು ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು. ಆದರೆ ಇಲ್ಲಿ ನೋಡಿ, ಇನ್ನು ನಮ್ಮದು ಬರ್ತಾ ಉಂಟು. ನಾವು ಫಾಲೋ ಮಾಡುವ, ನಾವು ಅದರಲ್ಲಿ ಬೇರೂರ್ಲಿಲ್ಲ, ಆದ್ರೆ ನಾವು ಆಕ್ಸೆಪ್ಟ್ ಮಾಡಿದ್ದೇವೆ. ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಬೇರೂರ್ಲಿಲ್ಲ, ಆದ್ರೆ ನಾವು ಅದನ್ನು ಆಲಂಗಿಸಿಕೊಂಡಿದ್ದೇವೆ, ನಾವು ಅದನ್ನ ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇದೆ. ಆದ ಕಾರಣ ಈ ದಾರಿಯೇ ನಮಗೆ ಇಂಪಾರ್ಟೆಂಟ್, ಇನ್ನು ಬರುವಂತಹ ಪ್ಯಾರವೇ ಇಂಪಾರ್ಟೆಂಟ್. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಭಗವಂತನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ಸದಾ ನಿರತನಾಗಿರುವುದರಿಂದ ಇಂದ್ರಿಯ ನಿಯಂತ್ರಣ ಮಾಡಬಲ್ಲ. ಯಾರು ಇಂದ್ರಿಯ ನಿಯಂತ್ರಣ ಮಾಡುದು? ಭಕ್ತನ ಇಂದ್ರಿಯ ನಿಯಂತ್ರಣ ಮಾಡುದು ಯಾರು? ಭಕ್ತನ, ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನ ಇಂದ್ರಿಯ ನಿಯಂತ್ರಣ ಮಾಡುದು ಯಾರು? ಭಗವಂತ. ಅದ್ಭುತ. ಹೃಷಿಕೇಶ ಸೇವನಂ ಭಕ್ತಿ ರುಚ್ಯತೆ ಅಂತ ಹೇಳ್ತಾರಲ್ಲ. ಭಕ್ತಿ ಅಂದ್ರೆ ಏನು? ಈ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ಮುಡಿಪಾಗಿಟ್ಟುವಂಥದ್ದು. ನಾವು ಯಾವಾಗ ಭಗವಂತನ ಸೇವೆಗೆ ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಉಪಯೋಗಿಸ್ತೇವೆ, ಆಗ ಭಗವಂತ ಅದರ ಚಾರ್ಜ್ ತಗೊಳ್ತಾರೆ. ನಾವು ಅದರ ಚಾರ್ಜ್ ತಗೊಳ್ಬೇಕು ಅಂತಿಲ್ಲ. ನ್ಯಾಚುರಲ್ ಆಗಿ ಇಂದ್ರಿಯ ನಿಗ್ರಹ ಆಗತ್ತೆ, ಇಂದ್ರಿಯ ನಿಯಂತ್ರಣ ಆಗತ್ತೆ. ಸದಾ ಕೃಷ್ಣ ಸೇವೆಯಲ್ಲಿ ಮಗ್ನನಾಗಿರುವುದರಿಂದ ಅವನ ಇಂದ್ರಿಯಗಳು ಬೇರೆ ರೀತಿಯ ಕ್ರಿಯೆಗಳಲ್ಲಿ ತೊಡಗುವ ಸಾಧ್ಯತೆಯೇ ಇಲ್ಲ. ಉದಾಹರಣೆಗೆ, ನಾವೀಗ ಶುದ್ಧವಾದಂತಹ ಭಗವಂತನ ವಚನಗಳನ್ನ ನಾವೆಲ್ಲ ಓದ್ತಿದ್ದೇವೆ, ಕೇಳ್ತಿದ್ದೇವೆ, ಮಾತಾಡ್ತಿದ್ದೇವೆ. ಈಗ ನಾವು ಬೇರೆ ಯಾವುದೋ ಒಂದು ಕ್ಷುಲ್ಲಕವಾದ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅಂದ್ರೆ ನಾವು ಇಂದ್ರಿಯನ್ನ ಭಗವಂತನ ಸೇವೆಗೆ ಉಪಯೋಗಿಸ್ತಿದ್ದೇವೆ. ಇದೇ 24 ಗಂಟೆ ನಡೆದ್ರೆ ಅದು ಶುದ್ಧ ಭಕ್ತಿ ಆಗ್ತದೆ. ನಾವೀಗ 1 ಗಂಟೆ ದಿನದಲ್ಲಿ, ಅರ್ಧ ಗಂಟೆ, 1.5 ಗಂಟೆ, 10 ಗಂಟೆ, 20 ಗಂಟೆ ಮಾಡ್ತಿದ್ದೇವೆ. ಯಾವಾಗ ಅದು ಸಂಪೂರ್ಣ ಆಗ್ತದೆ ಆಗ ಅದಕ್ಕೆ ಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೇವೆ. ನಮ್ಮ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ನಮಗೆ ತೊಡಕುಗಳಿವೆ, ಏನೇ ಇರಲಿ ಅದನ್ನೆಲ್ಲ ನಾವು ಮನಸ್ಸಿನಲ್ಲಿ ಬದಿಗಿಟ್ಟು ಭಗವಂತ ನಮ್ಗೆ ಎಷ್ಟು ಪ್ರೇರಣೆ ಮಾಡ್ತಾರೆ, ಭಗವದ್ ಭಕ್ತರ ಎಷ್ಟು ಗೈಡೆನ್ಸ್ ಇದೆ, ಅದಕ್ಕೆ ಅನುಗುಣವಾಗಿ ನಾವು ಸಾಧನೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ನಮ್ಮದು ಸದಾ ಇರಬೇಕು. ಆ ಪ್ರಯತ್ನವನ್ನೇ ಭಗವಂತ ನೋಡುದು. ಆ ಪ್ರಯತ್ನ ಇದೆಯಲ್ಲ, ನಾವು ಇಲ್ಲಿ ಕೊಡುವಂತಹ ಪ್ರಯತ್ನವನ್ನ ಭಗವಂತ ನೋಡ್ತೇನೆ. ಸಕ್ಸಸ್ ನೋಡ್ತಾ ಇಲ್ಲ ಭಗವಂತ. ನಾನೆಷ್ಟು ಪ್ರಯತ್ನ ಪಡ್ತಿದ್ದೇನೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ, ಅದನ್ನು ನೋಡ್ತಾರೆ ಭಗವಂತ. ಆದುದರಿಂದ ಬದುಕಿನ ಅಂತ್ಯದಲ್ಲಿ ಆತನು ಸಹಜವಾಗಿ ಶ್ರೀಕೃಷ್ಣನ ದಿವ್ಯ ನೆಲೆಗೆ ಏರಿಬಿಡುತ್ತಾನೆ. ಆದುದರಿಂದ ಅವನು ತನ್ನ ಆಯಸ್ಸನ್ನು ಹೆಚ್ಚು ಮಾಡಿಕೊಳ್ಳಲು ಪ್ರಯತ್ನವೇ ಪಡೆಯುವುದಿಲ್ಲ, ಪ್ರಯತ್ನವನ್ನೇ ಮಾಡುವುದಿಲ್ಲ. ಭಗವದ್ಗೀತೆಯ 14ನೇ ಅಧ್ಯಾಯ 26ನೇ ಶ್ಲೋಕ ಹೇಳಿರುವಂತೆ ಅವನನ್ನು ತಕ್ಷಣವೇ ಒಂದು ನಿಮಿಷ. ಆದುದರಿಂದ ಬದುಕಿನ ಅಂತ್ಯದಲ್ಲಿ ಆತನು ಸಹಜವಾಗಿ ಶ್ರೀಕೃಷ್ಣನ ದಿವ್ಯ ನೆಲೆಗೆ ಏರಿಬಿಡುತ್ತಾನೆ. ಆದುದರಿಂದ ಆಯುಸ್ಸನ್ನು ಹೆಚ್ಚು ಮಾಡಿಕೊಳ್ಳಲು ಪ್ರಯತ್ನವೇ ಪಡುವುದಿಲ್ಲ. ಭಗವದ್ಗೀತೆಯಲ್ಲಿ 14:26 ಹೇಳಿರುವಂತೆ ಅವನನ್ನು ತಕ್ಷಣವೇ ಮುಕ್ತಿಯ ಹಂತಕ್ಕೆ ಏರಿಸಲಾಗುತ್ತದೆ. ಏನು ಅದ್ಭುತ ನೋಡಿ, ನಮ್ಮ ಒಂದು ಭಾಗ್ಯ. ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಭಗವಂತ ಹೇಳಿದ್ರೆ, ಮುಕ್ತಿಗೆ ಏನು ಸಾಧನೆ ಇಲ್ಲ. ಸಾಧನೆ ಏನು? ಖುಷಿ, ಭಗವಂತನ ಸೇವೆಯ ಖುಷಿಯಲ್ಲಿ ಸೇವೆ ಮಾಡಿದ್ರೆ ಸಾಕು, ಅಷ್ಟೇ. ಖುಷಿಯಲ್ಲಿ ಸೇವೆ ಮಾಡಬೇಕು, ದುಃಖದಲ್ಲಿ ಸೇವೆ ಅಯ್ಯೋ ಕೃಷ್ಣ, ಇವತ್ತು ಅದು ಮಾಡ್ಬೇಕಾ, ಅಯ್ಯೋ ಇದು ಮಾಡ್ಬೇಕಾ, ಅಯ್ಯೋ ಅವ್ರು ಪುಷ್ ಮಾಡ್ತಿದ್ದಾರೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡು ಅಂತ, ನನಗೆ ಇಂಟ್ರೆಸ್ಟೇ ಇಲ್ಲಪ್ಪ. ಅವ್ರು ಪುಷ್ ಮಾಡ್ತಿದ್ದಾರೆ ಕ್ಲಾಸ್ ಕೊಡು, ನನಗೆ ಇಂಟ್ರೆಸ್ಟೇ ಇಲ್ಲ. ಅವ್ರು ಪುಷ್ ಮಾಡ್ತಿದ್ದಾರೆ ಹೂ ಕಟ್ಟು ಅಂತ ಹೇಳಿ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಒಳಗೆ ಒಂದು ಹೊರಗೆ ಒಂದು ನಮ್ಮ ಭಾವ. ಆದ ಕಾರಣ ನಾವು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಇದನ್ನ ಚಿಂತನೆ ಮಾಡ್ಬೇಕು. ಆ ಚಿಂತನೆ ಮಾಡ್ತಾ ನಿಧಾನವಾಗಿ ನಾವು ಆದಷ್ಟು ಸೇವೆಯಲ್ಲಿ ಸುಖ ಪಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಆ ಸೇವೆ ಸಿಕ್ಕಿದ್ರೆ ಸಾಕು, ಆ ಸೇವೆ ನನಗೆ ಖುಷಿ ಅಂತ ಹೇಳ್ಬೇಕು.
ಪ್ರಾಬ್ಲಮ್ಸ್ ನಮ್ಗೆಲ್ಲರಿಗೂ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಸಾಧ್ಯ? ಈ ದಿನದಲ್ಲಿ ನನಗೆ ಅರ್ಧ ಗಂಟೆ ಮಾಡ್ಲಿಕ್ಕೆ ಸಾಧ್ಯ, ಆದ್ರೆ ಖುಷಿ ಖುಷಿಯಲ್ಲಿ ಅರ್ಧ ಗಂಟೆ ಮಾಡ್ಬೇಕು. ಆ ಅರ್ಧ ಗಂಟೆ ಖುಷಿ ಖುಷಿಯಲ್ಲಿ ಭಗವಂತನಿಗೆ ಖುಷಿ ಕೊಡ್ಲಿಕ್ಕೆ ಮಾಡ್ಬೇಕು. ಆ ಭಗವಂತನಿಗೆ ಯಾವಾಗ ಖುಷಿ ಆಗ್ತದೆ ಆಗ ಸಹಜವಾಗಿ ನಮ್ಗೆಲ್ರಿಗೂ ಖುಷಿ ಆಗ್ತದೆ. ಮಾಂಚಯೋ ವ್ಯಭಿಚಾರೇಣ ಅವ್ಯಭಿಚಾರೇಣ ಮಾಂಚ ಯಹ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಈ ಅವ್ಯಭಿಚಾರೇಣ ಅಂತ ಹೇಳುವಂತಹ ಪದ ತುಂಬಾ ಇಂಪಾರ್ಟೆಂಟ್. ಅದನ್ನು ಹೇಳೋಣ, ಏನು ಅಂತ ಡಿಸ್ಕಷನ್ ಮಾಡೋಣ. ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಶಿಲ ಪ್ರಭುಪಾದರು ತುಂಬಾ ತುಂಬಾ ಇಷ್ಟಪಟ್ಟ ಶ್ಲೋಕ ಇದು. ಶಿಲ ಪ್ರಭುಪಾದರು ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾರು ಅವ್ಯಭಿಚಾರವಾದಂಥ ಭಕ್ತಿ ಮಾಡ್ತಾರೆ ಭಗವಂತನಿಗೆ, ಭಗವಂತನ ಸೇವೆ ಅವ್ಯಭಿಚಾರವಾಗಿ ಮಾಡ್ತಾರೆ. ಅದೇನು ವ್ಯಭಿಚಾರ ಮತ್ತು ಅವ್ಯಭಿಚಾರ? ಆ ಅಂದ್ರೆ ನಿಮಗೆ ಇಷ್ಟರವರೆಗೆ ಗೊತ್ತಾಗಿದೆ. ಆ ಅಂದ್ರೆ ಅದು ವಿರುದ್ಧ, ವ್ಯಭಿಚಾರಕ್ಕೆ ವಿರುದ್ಧವಾದ ಅವ್ಯಭಿಚಾರ. ಹೀಗೆ ಹೇಳಿ, ವ್ಯಭಿಚಾರ ಅಂದ್ರೆ ಏನು? ಎಲ್ರಿಗೂ ಗೊತ್ತಿದ್ದ ಪದ, ಆದ ಕಾರಣ ಏನು ಕಷ್ಟ ಇಲ್ಲ. ವ್ಯಭಿಚಾರ ಅಂದ್ರೆ ಏನು? ಪ್ರಭುಜಿ, ವ್ಯಭಿಚಾರ ಅಂದ್ರೆ ಈಗ ಒಂದು ಹೆಂಡತಿ ತನ್ನ ಗಂಡನಿಗೆ ಮಾತ್ರ ಇದಿದ್ರೆ ಅವಳು ಅವ್ಯಭಿಚಾರೇಣ. ಅವಳು ತನ್ನ ಗಂಡನ ಹತ್ರ ಕೇಳುದು ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ತನ್ಗೆ ಏನು ಬೇಕಂತ ಕೇಳ್ಕೊಂಡ್ರೆ ಅದು ಅವ್ಯಭಿಚಾರೇಣ. ಹಾಗೆ ನಾವು ಕೃಷ್ಣನ ಹತ್ರ ಮಾತ್ರ ಹೋಗ್ಬೇಕು. ನಮ್ಗೆ ಯಾವ ಕಷ್ಟ ಬಂದ್ರು ಏನು ಬಂದ್ರು ನಾವು ಕೃಷ್ಣನ ಹತ್ರ ಹೋಗ್ಬೇಕು ಬಿಟ್ಟು ಬೇರೆ ಯಾರ ಹತ್ರನೂ ಹೋಗ್ಬಾರ್ದು. ಅರಿವು ಕೃಷ್ಣ ಏಕ ಶರಣಂ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಕೃಷ್ಣ ಏಕ ಶರಣಂ. ಏಕ ಅಂತ ಹೇಳುದು ಇಂಪಾರ್ಟೆಂಟ್. ಎಸ್ ಮಾತಾಜಿ, ಹರಿ ಕೃಷ್ಣ. ಕೃಷ್ಣ ಏಕ ಶರಣಂ ಹೃದಯದಲ್ಲಿ ಹಾಕ್ಬೇಕು ನಾವೆಲ್ಲರೂ. ಕೃಷ್ಣಂ ಏಕ ಶರಣಂ. ಕೃಷ್ಣ ಮಾತ್ರ, ಬೇರೆ ಯಾರಿಲ್ಲ. ಕೃಷ್ಣ ಮಾತ್ರ ಅಂತ ಹೇಳಿದ್ರೆ, ಕೃಷ್ಣ ಅಂತ ಹೇಳಿದ್ರೆ ಇಡೀ ಜಗತ್ತು. ಕೃಷ್ಣ ಅಂತ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿಗಳು. ಆದರೆ ಶರಣು ಮಾತ್ರ ಯಾರಿಗೆ? ಎಲ್ಲರಿಗೂ ಅಲ್ಲ, ಕೃಷ್ಣನಿಗೆ ಮಾತ್ರ. ಯಾಕಂದ್ರೆ ಕೃಷ್ಣನಿಗೆ ಶರಣಾದ್ರೆ ಎಲ್ಲರಿಗೂ ತೃಪ್ತಿ ಆಗ್ತದೆ. ಆದ ಕಾರಣ ವ್ಯಭಿಚಾರ ಮಾತಾಜಿ ಹೇಳಿದ ಹಾಗೆ 100 ಜನರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳುವಂಥದ್ದು. ಯಾವುದೇ ವ್ಯಕ್ತಿ ಆಗ್ಲಿ 100 ಜನರೊಟ್ಟಿಗೆ ನನ್ನ ಸುಖಕ್ಕೋಸ್ಕರ, ಈಗ ನನಗೆ ಏನೋ ಬೇಕು ಅದಕ್ಕೋಸ್ಕರ 106 ಜನರಲ್ಲಿ ಬೇಡಿ ತಿನ್ನುವುದು, ಅದೊಂದು ವ್ಯಭಿಚಾರ. ನಾವು ಅನ್ಕೊಳ್ತೇವೆ ದೇಹವನ್ನು ಮಾರೋದು ಮಾತ್ರ ವ್ಯಭಿಚಾರ ಅಂತ. ಅಲ್ಲ. ವ್ಯಭಿಚಾರ ಅಂತ ಹೇಳಿದ್ರೆ ಸೊಪ್ಪು ಕೊಡ್ತೇನೆ, ಒಂದ್ ನಿಮಿಷ ಮಾಡ್ತೀವಿ. ಅವ್ಯಭಿಚಾರ ಅಂತ ಹೇಳ್ತಾರೆ. ಅದಕ್ಕೆ ಗೊತ್ತಾಯ್ತಲ್ಲ, ಅವ್ಯಭಿಚಾರ ರೀತಿಯಲ್ಲಿ ಭಕ್ತಿ ಮಾಡ್ಬೇಕು ನಾವು. ಈಗ ನಾನೇನು ಹೇಳಲಿಕ್ಕೆ ಬರುದಿಲ್ಲ ಇದನ್ನ. ಯಾಕೆ ಹೇಳಲಿಕ್ಕೆ ಬರುದಿಲ್ಲ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರ ನೇರ ಭಗವಂತನ ನೇರ ವಾಕ್ಯ. ಇನ್ನು ಇದರಲ್ಲಿ ಏನು ಸಂಶಯ? ಇದರಲ್ಲಿ ಏನಾದ್ರೂ ಸಂಶಯ ಪಟ್ರೆ ಏನು ಮಾಡುದು? ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸಮಯ ಸಂದರ್ಭ ನಾವೆಲ್ಲ ಅವರಿಗೆ ಪ್ರೇ ಮಾಡೋಣ. ಇದನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗದವರಿಗೆ ನಾವು ಆದಷ್ಟು ಬೇಗ ನಿಮಗೆ ಭಗವಂತನ ಪ್ರೀತಿ ದೊರಕಲಿ ಅಂತ ಪ್ರೇ ಮಾಡ್ಬೇಕು. ವಿನಃ ನಿಮ್ಮ ಹತ್ರ ಆರ್ಗ್ಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ ಕೂಡ. ಈಗ ಯಾಕೆ ಕೃಷ್ಣನೇ ದೇವರು ಅಂತ ಕೇಳುವರ ಹತ್ರ ಏನು ಆರ್ಗ್ಯೂ ಮಾಡೋದು? ಈಗ ನಾನೇ ಹೇಳ್ತೇನೆ ಕೃಷ್ಣನೇ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ? ಏನ್ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಭಾವ ಇರುವವರೊಟ್ಟಿಗೆ ನಾವು ಸಂಬಂಧ, ಭಾವ ಇಲ್ಲದವರೊಟ್ಟಿಗೆ ಭಾವ ಬೆಳೆಸಲಿಕ್ಕೆ ಆಗುವಂತಹ ಪ್ರಸಾದಾದಿ ವಿಚಾರಗಳನ್ನು ಕೊಡಬಹುದು ವಿನಃ ಮಾತಿನಲ್ಲಿ ಅವರನ್ನು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ ಕಾರಣ ಭಾವ ಇಲ್ಲದವರನ್ನ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಇಲ್ಲಿ ಸೇರಿದವರೆಲ್ಲ ಭಗವಂತನ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು. ಆದ ಕಾರಣ ನಮ್ಗೆಲ್ಲ ಭಗವಂತನ ಬಗ್ಗೆ ಖಂಡಿತವಾಗಿ ಭಗವಂತ ಇದ್ದಾನೆ ಅಂತ ಹೇಳಿ ಸಂಶಯವೇ ಇಲ್ಲ. ಆದ ಕಾರಣ ನಾವೆಲ್ಲರೂ ಸೇರಿ ಅವ್ಯಭಿಚಾರವಾದಂತಹ ಭಕ್ತಿ ಯೋಗದಿಂದ ಭಗವಂತನ ಸೇವೆ ಮಾಡಬೇಕು. ಹಾಗೆ ಮಾಡಿದ್ರೆ ಏನಾಗ್ತದೆ? ಸಗುಣಾನ್ ಸಮತೀತ್ಯೈತಾನ್. ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ. ನಮಗೆ 3 ಗುಣಗಳನ್ನ ಬಂಧಿಸಲ್ಪಟ್ಟಿದೆ ನಮ್ಮನ್ನು. ಅದರಿಂದ ಹೊರಗೆ ಬರ್ಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ. ಅದು ಎಷ್ಟೇ ಯೋಗ ಮಾಡಿದ್ರು, ಎಷ್ಟೇ ತಲೆ ಕೆಳಗೆ ಮಾಡಿ ಕೈ ಮೇಲೆ ಮಾಡಿ ಏನು ಮಾಡಿದ್ರು ಕೂಡ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತಲೆ ಮೇಲೆ ಕೈ ಕೆಳಗೆ ಏನೆಲ್ಲ ಮಾಡಿದ್ರು ಕೂಡ ಮಾಡುವಂಥದ್ದು ಯಾವುದು? ಈ ತ್ರಿಗುಣಗಳೇ. ಅದರಿಂದ ಹೊರಗೆ ಬರಬೇಕಿದ್ರೆ ಒಬ್ಬನೇ ಸಾಧ್ಯ. ಅದು ಭಗವಂತನ ಶರಣ್ ತಕೊಂಡವನಿಗೆ ಮಾತ್ರ ಸಾಧ್ಯ. ಆದ ಕಾರಣ ಒಂದೇ ಒಂದು ದಾರಿ, ಎಲ್ರಿಗೂ ಒಂದೇ ದಾರಿ, ಎಲ್ರಿಗೂ ಬೇರೆ ಬೇರೆ ದಾರಿ ಇಲ್ಲ. ಒಂದೇ ದಾರಿ, ಅದು ಕೃಷ್ಣ ಏಕ ಶರಣಂ. ಅದಕ್ಕೋಸ್ಕರ ಕೃಷ್ಣ ಹಿಂದೆ ಹೇಳಿದ್ದಾನೆ. ಏನು ಹೇಳಿದ್ದಾನೆ? ಒಂದು ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಕೃಷ್ಣ ಭಗವಂತ ಅಂತ ಹೇಳಿದ್ರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಅಂತ ಹೇಳಿದ್ದಾರೆ. ಕೇಳಿರ್ತೀರಲ್ಲ ನೀವು ಅದನ್ನ? ಅದು ಮುಕ್ತಿದಲ್ಲ ಆ ಶ್ಲೋಕ.
ಮುಗ್ದಿದೆಯಲ್ಲ? ಇದೆ ಇಲ್ವಾ? ಪ್ರಭು, 2ನೇ ಚಾಪ್ಟರ್ ಇದೆ ಪ್ರಭು, 2ನೇ ಚಾಪ್ಟರ್. 4ಕ್ಕೆ ತಲುಪಿದ್ದೇವೆ ನಾವು. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ಏನು? ಹೇಗೆ ಒಬ್ಬ ಕೃಷಿ ಮಾಡುವವನು ಒಂದೇ ಬೆಳೆಯನ್ನ ಫೋಕಸ್ ಮಾಡಿ ಮಾಡ್ತಾನೆ, ಅದಕ್ಕೆ ವ್ಯವಸಾಯ. ಮಧ್ಯೆ ಮಧ್ಯೆ ಕಳೆ ಇದ್ದದನ್ನೆಲ್ಲ ಬಿಸಾಕ್ತಾನೆ ಅವ. ಇಲ್ಲಿ ಇದೆ ಇಷ್ಟು ಚೆನ್ನಾಗಿ ಬರಬೇಕು ಭತ್ತ ಅಂತ ಹೇಳಿ ವ್ಯವಸಾಯ ಅಂತ ಹೇಳ್ತಾರೆ ಅದಕ್ಕೆ. ವ್ಯವಸಾಯ ಅಂದ್ರೆ ಎಲ್ಲೆಲ್ಲಿ ಬೇಕಾದೆಲ್ಲ ಬೆಳಿಲಿ ಅಂತ ಹೇಳಿ ಬಿಡೋದಲ್ಲ. ಅವನ ಸಿಸ್ಟಮ್ ಇರ್ತದೆ ಅದಕ್ಕೆ. ಈಗ ತೆಂಗಿನ ಮರ ನಡ್ಲಿಕ್ಕೆ ಇಷ್ಟಿಷ್ಟು ದೂರ ನಡ್ಬೇಕು ಅಂತ ಉಂಟು, ಎಲ್ಲ ಒಟ್ಟಿಗೆ ನಟ್ರೆ ಏನಾಗ್ತದೆ ತೆಂಗಿನ ಮರ? ಯಾರಾದ್ರೂ ಹೇಳ್ಲಿಕ್ಕೆ ಸಾಧ್ಯನಾ? ತೆಂಗಿನ ಎಳ್ನೀರು ಬರಲ್ಲ, ತೆಂಗಿನಕಾಯಿನೂ ಬರಲ್ಲ, ಏನು ಬರಲ್ಲ ಅಲ್ಲಿ. ಆದ ಕಾರಣ ಅದಕ್ಕೆ ವ್ಯವಸಾಯಾತ್ಮಿಕ ಅಂತ ಹೇಳಲ್ಲ. ಅದೇ ರೀತಿಯಲ್ಲಿ ನಾವು ಬೇರೆ ಬೇರೆ ಕಡೆ ಹೋಗಿ ನೀನೇ ದೇವರಪ್ಪ ನೀನೇ ದೇವರಪ್ಪ ನೀನೇ ದೇವರಪ್ಪ ಅಂತ ಹೇಳಿದ್ರೆ ಅದು ಅವ್ಯವಸಾಯ ಆಗ್ತದೆ, ವ್ಯವಸಾಯ ಆಗುದಿಲ್ಲ. ಅವ್ಯವಸಾಯಿಗೆ ಏನಾಗ್ತದೆ? ಮೈಂಡ್ ಕಂಟ್ರೋಲ್ ಇರುವುದಿಲ್ಲ. ಅವನು ಇಲ್ಲೂ ಜೀವಲಿಕ್ಕೆ ಆಗುದಿಲ್ಲ ಚೆನ್ನಾಗಿ, ಮೇಲೆಯೂ ಹೋಗ್ಲಿಕ್ಕೆ ಆಗುದಿಲ್ಲ, ಕೆಳಗೂ ಆಗ್ಲಿಕ್ಕೆ ಆಗುದಿಲ್ಲ, ತ್ರಿಶಂಕು ಸ್ಥಿತಿ ಬರ್ತದೆ. ಆದ ಕಾರಣ ನಮಗೆಲ್ಲ ಅನಿವಾರ್ಯ, ನಮಗೆ ಇಷ್ಟ ಇಲ್ಲದಿದ್ರು ಕೂಡ, ಅಕಸ್ಮಾತ್ ಇಷ್ಟ ಇಲ್ಲದಿದ್ರು ಕೂಡ ಭಗವಂತನೇ, ಇಷ್ಟ ಇದೆಯೋ ಇಲ್ವೋ ಭಗವಂತನ ಶರಣ ಆಗ್ಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಕೊನೆಗೆ ಭಗವಂತ ಸಾವಿನ ರೂಪದಲ್ಲಿ ಬರ್ತಾನೆ, ಸಾವಿನ ರೂಪದಲ್ಲಿ ಕಾಲ ರೂಪದಲ್ಲಿ ಬಂದು ನಾವು ಶರಣಾಗ್ಲೇಬೇಕು ಆಗಾದ್ರೂ ಕೂಡ. ಆದ ಕಾರಣ ನಮಗೆ ಸುಲಭ ಇದು ಶರಣಾಗ್ಲಿಕ್ಕೆ. ಯಾಕಂದ್ರೆ ಭಗವಂತ ಕೊಡ್ತಿದ್ದಾರೆ ಭಾಗ್ಯ. ನಮಗೆ ಏನು ಕೊಡ್ತಿದ್ದಾರೆ ಭಾಗ್ಯ? ನೀನು ಗುಣದಿಂದ ಮೇಲೆ ಹೋಗ್ತೀಯಾ, ಗುಣದಿಂದ ಮೇಲೆ ಹೋಗಿ ಏನಾಗ್ತೀಯಾ? ಬ್ರಹ್ಮಭೂಯಾಯ ಕಲ್ಪತೆ, ನನ್ನ ಹತ್ರ ಬರ್ತೀನಿ, ನನ್ನ ಹತ್ರ ಬರ್ತೀನಿ, ನನ್ನ ಸೇವೆ ಸಿಗ್ತದೆ ನಿನಗೆ. ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮ, ಪರಬ್ರಹ್ಮನಾದಂತಹ ಭಗವಂತನ ಸೇವೆ ಭಕ್ತರಿಗೆ ಸಿಗ್ತದೆ. ಆದ ಕಾರಣ ನಾವೆಲ್ಲರೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದೇ, ಕೃಷ್ಣ ಏಕ ಶರಣಂ, ಬೇರೆ ಯಾರಿಲ್ಲ ನನಗೆ, ಕೃಷ್ಣ ಮಾತ್ರ, ಕೃಷ್ಣನ ಸೇವೆ ಮಾತ್ರ ನನ್ನ ಜೀವನ, ಬೇರೆ ಏನಿಲ್ಲ. ಇದು ಯಾರು ಹೇಳಿದ್ದಾರೆ? ಶಂಕರಾಚಾರ್ಯರು ಹೇಳಿದ್ದಾರೆ. ಶಂಕರಾಚಾರ್ಯರು ಏನು ಹೇಳಿದ್ದಾರೆ? ಕೃಷ್ಣ ಕರ್ಮ ಒಂದೇ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ದೇವ ಕಹ, ಯಾರು ದೇವರು? ಗೋವಿಂದ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ನನಗೆ ಹೇಳ್ತಾರೆ. ಮೂಢ, ನಿನಗೆ ಇದೆಲ್ಲ ಸಾಧ್ಯ ಇಲ್ಲ, ನೀನು ನಿಜವಾಗಿ ಗೋವಿಂದನ ಬಗ್ಗೆ ಚಿಂತನೆ, ಗೋವಿಂದನ ಬಗ್ಗೆ ಸ್ಮರಣೆ ಮಾಡು ಅಂತ ಹೇಳಿ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಶ್ರೀಲ ಪ್ರಭುಪಾದರು ಏನು ಬರೆದಿದ್ದಾರೆ ನೋಡೋಣ, ಇಲ್ಲಿ ಮುಂದೆ ಹೋಗೋಣ. ಭಗವಂತನ ಪರಿಶುದ್ಧ ಭಕ್ತಿಯಲ್ಲಿ ಅವ್ಯಭಿಚಾರಿ ಅಂದ್ರೆ ಪರಿಶುದ್ಧ, ಬೇರೆ ಏನಿಲ್ಲ. ಪರಿಶುದ್ಧ ಅಂದ್ರೆ ಶ್ರೀಲ ಪ್ರಭುಪಾದರು ಇನ್ನೊಂದು ಕಡೆ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಅನ್ಅಲಾಯ್ಡ್ ಅಂತ ಹೇಳ್ತಾರೆ. ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್. ಅನ್ಅಲಾಯ್ಡ್ ಅಂದ್ರೆ ಏನು? ಅನ್ಅಲಾಯ್ಡ್ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಅಲಾಯ್ ಅಂದ್ರೆ ಏನು? ಈಗ ನಿಮ್ಮ ಮನೆಯಲ್ಲೆಲ್ಲ ಬೆರಕೆ ಇಲ್ಲದ್ದು. ಓಕೆ, ಹೇಳಾಯ್ತು. ಏನೇ ಇರ್ಲಿ, ನಮ್ಮ ಮನೆಯಲ್ಲೆಲ್ಲ ಸ್ಟೀಲ್ ಪಾತ್ರೆ ಇದೆಯಲ್ಲ, ಅಥವಾ ಇಂಡಕ್ಷನ್ ಕುಕ್ಕರ್ ಅಲ್ಲಿ ಹಾಕುವ ಇಂಡಕ್ಷನ್ ಬೇಸ್ ಇದೆಯಲ್ಲ, ಅದೆಲ್ಲ ಅಲಾಯ್ಡ್ ಅಂದ್ರೆ ಅದು ಮಿಕ್ಸರ್. ಪ್ಯೂರ್ ಕಬ್ಬಿಣದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಬ್ಬಿಣವನ್ನ ಮಾರ್ಪಾಟು ಮಾಡಿ ಸ್ಟೀಲ್ ಮಾಡ್ತಾರೆ ಅಲ್ವಾ. ಪ್ಯೂರ್ ಕಬ್ಬಿಣದ ಪಾತ್ರೆ ಬಾರಿ ಕಮ್ಮಿ ನಾವು ಉಪಯೋಗಿಸುದು. ಕೆಲವರ ಮನೇಲಿ ಇದೆ ಈಗ, ಆದ್ರೆ ಅದರಷ್ಟು ಹೆಲ್ತ್ ಬೆನಿಫಿಟ್ ಇದರಲ್ಲಿ ಸಿಗುದಿಲ್ಲ ಅಲ್ವಾ. ಆದ ಕಾರಣ ನಾವು ಮಣ್ಣಿನ ಮಡಿಕೆ, ಕಬ್ಬಿಣ, ಇಂತಹ ನ್ಯಾಚುರಲ್ ಐಟಮ್ ಅನ್ನ ಉಪಯೋಗಕ್ಕೆ ತರಲಿಕ್ಕೆ ಉತ್ತಮ, ಇಂಪಾರ್ಟೆಂಟ್. ನಾವು ಭಕ್ತರಾದವರು ನಾವೆಲ್ಲ ಪ್ರಯತ್ನ ಪಡಬೇಕು. ಇನ್ನಾದ್ರೂ ಸ್ಟೀಲ್ ಪರ್ಚೇಸ್ ಮಾಡೋದು ಕಮ್ಮಿ ಮಾಡುವುದು, ನಾವೆಲ್ಲ ಸೇರಿ ಇನ್ನಾದ್ರೂ ಸ್ಟೀಲ್ ಅನ್ನು ಕಮ್ಮಿ ಮಾಡುವುದು. ಈಗ ಇದ್ದದನ್ನು ಬಿಸಾಕ್ಬೇಕು ಅಂತ ಹೇಳುವ ಉದ್ದೇಶ ಅಲ್ಲ, ಇನ್ನಾದ್ರೂ ಸ್ಟೀಲ್ ಅನ್ನ ಕಮ್ಮಿ ಮಾಡುದು, ಸ್ಟೀಲ್ ಅನ್ನ ಕೊಡೋದನ್ನ ಕಮ್ಮಿ ಮಾಡುದು. ಯಾಕಂದ್ರೆ ಇಂಥದ್ದೆಲ್ಲ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ನಿಧಾನವಾಗಿ ಶುದ್ಧತೆ ಬರ್ತದೆ ನಮ್ಗೆ ಭಗವಂತನ ಸೇವೆ ಮಾಡೋದ್ರಲ್ಲಿ. ಅದನ್ನು ನಾವು ನೋಡಬೇಕು. ಆದ ಕಾರಣ ಪರಿಶುದ್ಧ ಅಂತ ಹೇಳಿದ್ರೆ ಮಿಕ್ಸ್ ಆಗದೆ ಇರುವಂಥದ್ದು, ಅನ್ಅಲಾಯ್ಡ್, ಮಿಕ್ಸ್ ಆಗದೆ ಇರುವಂಥದ್ದು, ಶುದ್ಧವಾದಂತಹ 916 ಗೋಲ್ಡ್, ಅದು ಶುದ್ಧ ಅಲ್ಲ, ನಮಗೆಲ್ಲ ಗೊತ್ತು. ಅದರಲ್ಲಿ ಬೆರಕೆ ಇದೆ ಅಂತ ನಮಗೆಲ್ಲ ಗೊತ್ತು. 916% ಮಾತ್ರ ಶುದ್ಧ ಏನೋ, ಮಿಕ್ಕಿರಿದದ್ದು ಅಶುದ್ಧವ ಏನೋ, ನನ್ಗೆ ಗೊತ್ತಿಲ್ಲ, ಆದ್ರೆ ಒಂದು ಊಹೆ. ಕೃಷ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ ಮತ್ತು ಕೂಡಲೇ ಆಧ್ಯಾತ್ಮಿಕ ನೆಲೆಗೆ ಇರುತ್ತಾನೆ. ಬ್ರಹ್ಮಭೂಯಾಯ ಕಲ್ಪತೆ. ಆಧ್ಯಾತ್ಮಿಕ ನಮಗೇನು? ಆಧ್ಯಾತ್ಮಿಕ ಅಂದ್ರೆ ಏನು? ನಮಗೆಲ್ಲ ಆಧ್ಯಾತ್ಮಿಕ ಅಂದ್ರೆ ಹೇಳಿ, ಆಧ್ಯಾತ್ಮಿಕ ನೆಲೆ ಅಂದ್ರೆ ಏನು ನಮಗೆಲ್ಲ? ಸದಾ ಭಗವಂತನ ಸೇವೆ. ಅದು ಇಲ್ಲಿರ್ಲಿ ಎಲ್ಲೇ ಇರ್ಲಿ, ಸದಾ ಭಗವಂತನ ಸೇವೆ ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದೇವೆ ಅಂತ ಅರ್ಥ. ನಾವು
ಭಗವಂತನ ಸ್ಮರಣೆ ಮಾಡ್ತಾ ಇದ್ದೇವೆ, ಭಗವಂತನ ಸೇವೆ ಮಾಡ್ತಾ ಇದ್ದೇವೆ, ಭಗವಂತನ ಭಕ್ತರ ಸಂಘ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ದೆಲ್ಲ ಭಾಗ್ಯ. ನಾವು ಆಧ್ಯಾತ್ಮಿಕ ನೆಲೆಗೆ ತಲುಪಿದ್ದೇವೆ. ಅದನ್ನ ಎಷ್ಟು ನಾವು ಉಪಯೋಗಿಸಿಕೊಳ್ತೇವೆ ನಮಗೆ ಬಿಟ್ಟದ್ದು. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಆಧ್ಯಾತ್ಮಿಕ ಮಟ್ಟದಿಂದ ಪ್ರಾರಂಭಿಸುತ್ತಾನೆ. ಅದ್ಭುತ ಇದು ನೋಡಿ. ಬೇರೆ ಯೋಗದಲ್ಲಿ ಡೈರೆಕ್ಟ್ ಆಧ್ಯಾತ್ಮಿಕ ಮಟ್ಟದಿಂದ ಸ್ಟಾರ್ಟ್ ಆಗುದಿಲ್ಲ. ಈಗ ನೀವು ನೋಡಿ, ಫಸ್ಟ್ ದಿವಸ ಬರುವವನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾನೆ. ಅಂದ್ರೆ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೇರ ಭಗವಂತನ ನಾಮದ ಸಂಬಂಧ ಫಸ್ಟ್ ದಿವಸ ಬಂದವನಿಗೆ ಆಯ್ತು. ಫಸ್ಟ್ ದಿವಸ ಅವ ಮರುದಿನದಿಂದ ಬರುದಿಲ್ಲ ಅಂತಲೇ ಇಟ್ಕೊಳ್ಳೋಣ. ಅವನಿಗೆ ಸಂಬಂಧ ಬೆಳೆದಾಯ್ತು ಭಗವಂತನಲ್ಲಿ. ಎಂತ ಅದ್ಭುತವಾದಂತಹ ಭಕ್ತಿ ಯೋಗ, ಭಗವಂತನ ಭಕ್ತಿ. ಇದನ್ನ ಯಾರಾದ್ರೂ ಬಿಟ್ರೆ ಮೂರ್ಖರಾಗಿ ಬಿಡ್ತೇವೆ ನಾವು. ಆದ್ರೆ ಬೇರೆ ಯೋಗದಲ್ಲಿ ಈಗಲ್ಲ, ಬರೀ ಆಸನ ಮಾಡಿ ಬಿಟ್ಟ ಅಂತ ಹೇಳಿದ್ರೆ ಏನದು ಅಧ್ಯಾತ್ಮವಾ? ಏನೋ ಶರೀರವನ್ನು ಆ ಕಡೆ ಈ ಕಡೆ ತಿರುಗಿಸಿದ್ರೆ ಅಧ್ಯಾತ್ಮ ಆಯ್ತಾ? ಇಲ್ಲ. ಆದ್ರೆ ಇಲ್ಲಿ ನೇರ ಭಗವಂತನ ನಾಮ ಸಿಗ್ತಾ ಇದೆ, ನೇರ ಭಗವಂತನ ಪ್ರಸಾದ ಸಿಗ್ತಾ ಇದೆ, ನೇರ ಭಗವದ್ ಭಕ್ತರ ಸಂಘ ಸಿಗ್ತಾ ಇದೆ. ಇದೆಲ್ಲ ಭಗವಂತನಿಗೂ ಅವರಿಗೂ ಏನು ವ್ಯತ್ಯಾಸ ಇಲ್ಲ. ಅಭಿನ್ನತ್ವ ನಾಮನಾವಿನು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಆಧ್ಯಾತ್ಮಿಕ ಮಟ್ಟದಿಂದ ಪ್ರಾರಂಭಿಸುತ್ತಾನೆ. ಈ ಮಟ್ಟ ಅಂತ ಹೇಳಿದ್ರೆ ಆಧ್ಯಾತ್ಮಿಕವೇ, ಶುರುವೇ ಆಧ್ಯಾತ್ಮಿಕದಿಂದ, ಮತ್ತು ಸದಾ ಆ ಪ್ರಜ್ಞೆಯಲ್ಲಿ ಇರುತ್ತಾನೆ. ಆದ್ರಿಂದ ಪತನ ಎಂಬುದಿಲ್ಲ. ಇಲ್ಲಿ ಸದಾ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟು. ಸದಾ ಇಲ್ಲದಿದ್ರೆ ಪತನ, ಸದಾ ಇದ್ರೆ ಪತನ ಇಲ್ಲ ಅಂತ ಅರ್ಥ. ಅದು ಕನೆಕ್ಟ್ ಆಗ್ಬೇಕು ನಮ್ಗೆ ಚೆನ್ನಾಗಿ. ಸದಾ ಇಲ್ಲ ಅಂದ್ರೆ ಪತನ, ಸದಾ ಇದ್ರೆ ಪತನ ಇಲ್ಲ. ಆದ್ರೆ ನಾವು ಪತನ ಆಗ್ಬಾರದು ಅಂತ ಹೇಳಿದ್ರೆ ಸದಾ ಇರಬೇಕು. 1 ಗಂಟೆ ಅರ್ಧ ಗಂಟೆ ಅಲ್ಲ. ಕಡೆಗೆ ಅವನು, ನಮಗೆಲ್ಲ ಗೊತ್ತಿದು, ಅಪ್ಲೈ ಮಾಡಿ ನೋಡಿದ್ರೆ ನಮ್ಮ ಜೀವನದಲ್ಲಿ ನಾವು ಯಾವಾಗ ಬೇರೆಯವರೊಟ್ಟಿಗೆ ಕೃಷ್ಣನ ಬಗ್ಗೆ ಅಲ್ಲದೆ ಬೇರೆಲ್ಲ ಸಂಬಂಧವನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ರೆ ಕೃಷ್ಣನಲ್ಲಿ ಅಭಿರುಚಿ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗ್ತದೆ ಅಂತ ನಮಗೆಲ್ಲರೂ ಗೊತ್ತು. ಕಡೆಗೆ ಅವನು ವಿಳಂಬವಿಲ್ಲದೆ ಭಗವಂತನ ಧಾಮವನ್ನು ಪ್ರವೇಶಿಸುತ್ತಾನೆ. ವಿಳಂಬವಿಲ್ಲದೆ ನೋಡಿ, ನಾವೆಲ್ಲ ಅನ್ಕೊಳ್ತೇವೆ ಅಯ್ಯೋ ಇನ್ನೆಷ್ಟು ಜನ್ಮ ಬೇಕು ಅಂತ ಹೇಳಿ. ನಾವು ಎಷ್ಟು ಜನ್ಮ ತೆಕ್ಕೊಂಡಿದ್ದೇವೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ಡಯಾಬಿಟಿಸ್ ಬರ್ತದೆ ನನಗೆ, ಆಯ್ತಾ? ನನಗೆ ಡಯಾಬಿಟಿಸ್ ಬಂದದ್ದು ಒಂದೇ ದಿವಸದಲ್ಲಿಯಾ? ನನಗೆ ಗುಣ ಆಗಬೇಕು ಒಂದೇ ದಿವಸದಲ್ಲಿ. ನನಗೆ ಡಯಾಬಿಟಿಸ್ ಬಂದದ್ದು 15-20 ವರ್ಷಗಳ ಆಹಾರ ನಿಯಮ ಅಥವಾ ಈ ಜೀವನ ಶೈಲಿಯ ತಪ್ಪಿಂದಾಗಿ. ಆದ್ರೆ ನನಗೆ ಗುಣ ಇವತ್ತೇ ಆಗ್ಬೇಕು. ಡಾಕ್ಟರ್ಲಿ ಹೋಗಿ ಅಯ್ಯೋ ನನಗೆ ಡಯಾಬಿಟಿಸ್ ಉಂಟು, ನನಗೆ 1 ವಾರದಲ್ಲಿ 2 ವಾರದಲ್ಲಿ ಕಮ್ಮಿ ಮಾಡಿ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ನಾವು ಎಷ್ಟೋ ಜನ್ಮಗಳಿಂದ ಸ್ಟ್ರಗಲ್ ಮಾಡ್ತಿದ್ದೇವೆ. ಆದ ಕಾರಣ ನಾವು ಎಕ್ಸ್ಪೆಕ್ಟ್ ಮಾಡಬಾರದು ಇವತ್ತೇ ಆಗ್ಬೇಕು ಅಂತ. ಆದ್ರೆ ಶಾಸ್ತ್ರ ಹೇಳ್ತದೆ ವಿಳಂಬವಿಲ್ಲದೆ. ವಿಳಂಬ ಅಂತ ಹೇಳಿದ್ರೆ ಲೇಟ್ ಇಲ್ಲದೆ. ಆದ್ರೆ ನಾವು ಸಾಧನೆ ಎಷ್ಟು ಮಾಡ್ತೇವೆ ಅಂತ ಹೇಳೋದು ಕೂಡ ಇಂಪಾರ್ಟೆಂಟ್ ಇದಕ್ಕೆ. ಆದ ಕಾರಣ ಇಲ್ಲಿ ಸದಾ ಅಂತ ಹೇಳುವ ಪದ ತುಂಬಾ ಇಂಪಾರ್ಟೆಂಟು. ಅದು ಸದಾ ಮಾಡುವವರು ಯಾರು? ಸದಾ ಮಾಡುವವರು ಶುದ್ಧ ಭಕ್ತರು. ಮನುಷ್ಯನು ಕೃಷ್ಣ ಪ್ರಸಾದವಷ್ಟನ್ನೇ ಆಗಿ ಸೇವಿಸುತ್ತಿದ್ದರೆ ತಿನ್ನುವ ಆಹಾರದ ಪ್ರಮಾಣವು ಸಹಜವಾಗಿ ಕಡಿಮೆಯಾಗುತ್ತದೆ. ಮನುಷ್ಯ ಬರೀ ಕೃಷ್ಣ ಪ್ರಸಾದವನ್ನು ಮಾತ್ರ ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ನಿಧಾನವಾಗಿ ಆ ಕೃಷ್ಣ ಪ್ರಸಾದ ತಗೊಳ್ಳುವ ಕ್ವಾಂಟಿಟಿ ಕೂಡ ಕಮ್ಮಿ ಆಗ್ತದೆ. ಅದು ಪ್ರಾಕ್ಟಿಕಲಿ ಕೆಲವರಿಗೆ ಅನಿಸ್ತು, ಕೆಲವರು ಚೆನ್ನಾಗಿ ತಿಂತಾರಲ್ಲ ಪ್ರಸಾದವನ್ನೇ ಇಲ್ಲಿ ತನಕ ಸೇರಿಸ್ತಾರಲ್ಲ ಅಂತ. ಅದು ಅನ್ನಿಸ್ತದೆ. ಹಾಗೆ ನಿಧಾನವಾಗಿ ಆ ಪ್ರತಿಯೊಬ್ಬ ವ್ಯಕ್ತಿಯು ಆಹಾರ ಸೇವನೆ ಕಮ್ಮಿ ಆಗ್ತದೆ, ಪ್ರಸಾದ ಸೇವನೆ ಕೂಡ ಕ್ವಾಂಟಿಟಿ ಕಮ್ಮಿ ಆಗ್ತದೆ. ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು ಇಂದ್ರಿಯ ನಿಯಂತ್ರಣಕ್ಕೆ ಬಹಳ ಸಹಕಾರಿ. ಏಕಾದಶಿ, ಇಂಥ ರಾಮ ಜನ್ಮ, ಆಮೇಲೆ ನರಸಿಂಹ ಚತುರ್ದಶಿ, ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ರಾಧಾಷ್ಟಮಿ, ಈ ರೀತಿ ಎಲ್ಲ ಪೂಜೆ ಪುನಸ್ಕಾರ ಮಾಡುವಂತ ದಿನಗಳು, ಅಂದ್ರೆ ಭಗವಂತನ ದಿನಗಳು. ಈ ಎಲ್ಲಾ ದಿನಗಳಲ್ಲಿ ನಾವು ಉಪವಾಸವನ್ನ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಜಾಸ್ತಿ ಮಾಡ್ಲಿಕ್ಕೆ ಸಮಯ ಸಿಗ್ತದೆ ಅಂತ ಹೇಳಿ ಉದ್ದೇಶ. ಬರೀ ಇಂದ್ರಿಯ ನಿಯಂತ್ರಣ ಉದ್ದೇಶ ಅಲ್ಲ. ಇಂದ್ರಿಯ ನಿಯಂತ್ರಣವಿಲ್ಲದೆ ಐಹಿಕ ತೊಡಕುಗಳಿಂದ ಬಿಡುಗಡೆಯಾಗುವ ಸಾಧ್ಯತೆ ಇಲ್ಲ. ಇದೊಂದು ಇಂಪಾರ್ಟೆಂಟ್ ವರ್ಡ್ ನಮಗೆಲ್ರಿಗೂ. ಈ ಒಂದು ಲೈನ್ ಇಂಪಾರ್ಟೆಂಟ್. ಮೊನ್ನೆ ಯಾವುದನ್ನು ಗುರ್ಮ ಹಾಕಿ ಫಿಕ್ಸ್ ಮಾಡಿದ್ದೇವೆ, ಅದೇ ರೀತಿಯಲ್ಲಿ ಇವತ್ತು ಇದನ್ನೊಂದು ಚೆನ್ನಾಗಿ ಆಣಿ ಹೇಳ್ತಾರಲ್ಲ, ಆಣಿ ಹಾಕಿ ಹೊಡಿಬೇಕು ನಮ್ಮ ತಲೆಯಲ್ಲಿ. ಪ್ರತಿಯೊಂದು ಪರ್ಪೋರ್ಟ್ ಅಲ್ಲಿ ಕೂಡ ಶ್ರೀಲ ಪ್ರಭುಪಾದರು ಕೆಲವುದನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಹೇಳ್ತಾರೆ. ಇದರಲ್ಲಿ ಏನು ಹೃದಯದಲ್ಲಿ ಇಟ್ಕೊಳ್ಬೇಕು? ಇಂದ್ರಿಯ ಯೋಗದಿಂದ ಏನ್ ಸಿಗ್ತಾ ಉಂಟು ನಮಗೆ? ಇಂದ್ರಿಯ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಆದ ಕಾರಣ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಂದ್ರಿಯ ನಿಯಂತ್ರಣವಿಲ್ಲದೆ ಐಹಿಕ ತೊಡಕುಗಳಿಂದ ಬಿಡುಗಡೆಯಾಗುವ ಸಾಧ್ಯತೆಯೇ ಇಲ್ಲ. ಆದ ಕಾರಣ ಭಗವತ್ ಸೇವೆ ಮಾಡ್ತಾ ನಾವು ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು.
ಪ್ರಯತ್ನ ಪಡಬೇಕು. ಇಲ್ಲ ಎಂದ್ರೆ ನಿನಗೆ ಏನ್ ಬೇಡ, ಅಗತ್ಯ ಇಲ್ಲ ಅಂತ ಹೇಳುದಲ್ಲ, ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರವೇ ಶ್ರೀಲ ಪ್ರಭುಪಾದರು ಬೇರೆ ಬೇರೆ ನಿಯಮ ಹಾಕಿದ್ದಾರೆ. ಬೆಳಿಗ್ಗೆ ಬೇಗ ಏಳ್ಬೇಕು, ಜಪ ಮಾಡಬೇಕು, ಸ್ನಾನ ಮಾಡಿ ಪೂಜೆ ಮಾಡಬೇಕು, ಆಮೇಲೆ ಮಂಗಳಾರತಿ ಮಾಡಬೇಕು, ಆಮೇಲೆ ಅಡಿಗೆ ಮಾಡಿ ಅದನ್ನ ಚೆನ್ನಾಗಿ ಶುದ್ಧವಾಗಿ ಅಡಿಗೆ ಮಾಡಿ ಭಗವಂತನಿಗೆ ಭೋಗ ಇಡಬೇಕು, ಆಮೇಲೆ ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು, ಆಮೇಲೆ ಇಡೀ ದಿವಸ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲೇ ಕೆಲಸಕ್ಕೆ ಹೋದ್ರೂ ಕೂಡ ಕೆಲಸದ ಮಧ್ಯೆ ಮಧ್ಯೆ ಫ್ರೀ ಸಿಗುವಾಗ ಭಗವಂತನ ಸ್ಮರಣೆ ಮಾಡಬೇಕು. ಆಮೇಲೆ ನಿತ್ಯವೂ ಭಾಗವತ ಸೇವೆ ಮಾಡಬೇಕು, ಅಂದ್ರೆ ಭಾಗವತನ ಕೇಳಬೇಕು, ಓದಬೇಕು. ಈ ರೀತಿಯಲ್ಲಿ ಬೆಳಗಿಂದ ರಾತ್ರಿ ಮಲಗುವ ತನಕ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ ಶ್ರೀಲ ಪ್ರಭುಪಾದರು. ಯಾಕೆ ಈ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫ್ರೀಡಮಿಗೋಸ್ಕರ. ನಾವು ಕೊನೆಗೆ ಏನಾಗ್ತೇವೆ, ಫ್ರೀ ಆಗ್ತೇವೆ. ಈಗ ಅದು ಕಷ್ಟ ಅಂತ ಅನ್ನಿಸ್ತದೆ, ಆದ್ರೆ ಕೊನೆಗೆ ಈ ನಿಜವಾದ ಒಂದು ಬಂಧನಕ್ಕೆ ನಾವು ಬರುವುದಿಲ್ಲ. ತ್ರಿಗುಣಾತ್ಮಕವಾದಂತಹ ಈ ಪ್ರಕೃತಿಗೆ ಪುನಃ 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 ಬರುವ ಅಗತ್ಯ ಇರುವುದಿಲ್ಲ. ಇಲ್ಲ ಅಂದ್ರೆ ಈ ಜೈಲಿಗೆ ಬರ್ತಾನೆ ಇರಬೇಕು, ಖುಷಿ ಅಂತ ಹೇಳಿ ಬರ್ಬೇಕು. ಕೆಲವರು ಚಿನ್ನದ ಏನ್ ಹೇಳ್ತಾರೆ, ಕೈಗೊಳಲ್ಲ, ಕೈ ಏನ್ ಹೇಳ್ತಾರೆ, ಕಟ್ತಾರಲ್ಲ ಪೊಲೀಸರು ಬಂದು, ಬೇಡಿ ಧನ್ಯವಾದ ಮಾತಾಜಿ. ಚಿನ್ನದದ್ದು ಇರ್ಬೋದು, ಅಥವಾ ಕಬ್ಬಿಣದ್ದು ಇರ್ಬೋದು, ಅಥವಾ ಬೆಳ್ಳಿಯದಿರ್ಬೋದು, ಏನೋ. ಆದ್ರೆ ಬಂಧನ ಅಂತೂ ಬಂಧನವೇ ಅಲ್ವಾ. ಚಿನ್ನದ್ದಾದ್ರೆ ಏನು, ಕಟ್ಟಿದ್ದಂತೂ ಕಟ್ಟಿದ್ದು ಅದೇನು ಸ್ಮೂತ್ ಇದೆಯಾ, ಅದು ಗಟ್ಟಿಯೇ. ಚಿನ್ನವನ್ನು ಕಟ್ ಮಾಡ್ಲಿಕ್ಕೆ ಆಗತ್ತಾ, ಇಲ್ಲ, ಅದು ಗಟ್ಟಿಯೇ, ಇದು ಗಟ್ಟಿಯೇ, ಆ ಕಡೆಯದ್ದು ಗಟ್ಟಿಯೇ. ಆದ ಕಾರಣ ಕಷ್ಟವೇ. ನೋಡ್ಲಿಕ್ಕೆ ಮಿನುಗು ಕಾಣ್ತದೆ, ಕಷ್ಟವೇ. ಆದ ಕಾರಣ ಈ ಇಂದ್ರಿಯ ನಿಯಂತ್ರಣ ನಮಗೆಲ್ಲರಿಗೂ ಅನಿವಾರ್ಯ ಭಕ್ತಿ ಸೇವೆಯಲ್ಲಿ. ಆದ ಕಾರಣ ಈ ಒಂದು ಶ್ಲೋಕ ತುಂಬಾ ಇಂಪಾರ್ಟೆಂಟ್. ನೋಡ್ಲಿಕ್ಕೆ ಇಂಪಾರ್ಟೆಂಟ್ ಅಲ್ಲ ಅಂತ ಕಾಣ್ತದೆ, ಇದೇನು ಯೋಗದ ಬಗ್ಗೆ ಹೇಳ್ತಿದ್ದಾರೆ, ಆದ್ರೆ ಇದರಲ್ಲೂ ಕೂಡ ನಮಗೆ ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಪ್ರತಿಯೊಂದನ್ನ ಬಿಡದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಅಗತ್ಯ ಇಲ್ಲ ಅಂತ ಹೇಳಿ ಬಿಟ್ಟಿಲ್ಲ. ಪ್ರತಿ ಕಡೆ ಎಲ್ಲೆಲ್ಲಿ ಕೃಷ್ಣನ ಸೇವೆಗೆ ಅವಕಾಶ ಉಂಟು ಅಲ್ಲೆಲ್ಲ ಕೃಷ್ಣನ ಬಗ್ಗೆ ಬರ್ತಿದ್ದಾರೆ. ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಹ ಯಜ್ಞಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಈ ಶ್ಲೋಕವನ್ನು ಮುಂಚೆ ಕೂಡ ನಾವು ಓದಿದ್ದೇವೆ. ಯಜ್ಞಶಿಷ್ಟಾಶಿನಸ್ಸಂತೋ ಮುಚ್ಚಂತೆ ಸರ್ವಕಲ್ಬಿಷೈ ಅಂತ ಹೇಳಿ ಕೇಳಿದ್ದೇವೆ ನಾವಲ್ಲ. ಯಾರು ಯಜ್ಞ ಮಾಡಿ ಆ ಯಜ್ಞದಿಂದ ಸಿಕ್ಕಿದಂತಹ ಪ್ರಸಾದವನ್ನ ಸ್ವೀಕರಿಸ್ತಾರೋ ಅಂಥವನಿಗೆ ಸಂತ ಅಂತ ಹೇಳ್ತಾರೆ. ಅಂತಹ ಸಂತ ಯಾವತ್ತೂ ಭಗವಂತನ ಪ್ರಸಾದವನ್ನು ಮಾತ್ರ ಸ್ವೀಕರಿಸುವುದು, ಬರೀ ತಿನ್ಲಿಕ್ಕಲ್ಲ, ಎಲ್ಲ ವಿಚಾರಕ್ಕೆ. ಈ ಕನ್ನಡಕ ನಾನು ತಗೊಂಡು ಬಂದಿದ್ದೇನೆ ಅಂತ ಹೇಳಿದ್ರೆ ಫಸ್ಟಿಗೆ ಭಗವಂತನಿಗೆ ಅರ್ಪಿಸಿ ಆಮೇಲೆ ನಾನು ಉಪಯೋಗಿಸ್ತೇನೆ, ಅದು ಪ್ರಸಾದ ಆಗಿಬಿಡ್ತದೆ ಕನ್ನಡಕ ಕೂಡ. ಅದೇ ರೀತಿಯಲ್ಲಿ ಮೆಡಿಸಿನ್ ತಗೊಂಡು ಬರ್ತೇನೆ, ಏನ್ ಹೇಳ್ತೇವೆ, ಮೆಡಿಸಿನ್ ತಕೊಂಡು ಬಂದ ಮೇಲೆ ಭಗವಂತನಿಗೆ ಇಡ್ತೇವೆ, ಭಗವಂತನಿಗೆ ಇಟ್ಟು ಆಮೇಲೆ ಅದನ್ನು ಸೇವನೆ ಮಾಡ್ತೇವೆ. ಭಗವಂತನಿಗೆ ಫಸ್ಟ್ಗೆ ಎಲ್ಲವೂ ಭೋಗ. ಭಗವಂತ ಖುಷಿ ಪಡುವವನು ನಾವಲ್ಲ, ನಾವು ಭಗವಂತ ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಮಾತ್ರ ಯೋಗ್ಯರು. ನಾವು ನೇರವಾಗಿ ಯಾವುದನ್ನ ಉಪಯೋಗಿಸಬಾರದು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಆದ ಕಾರಣ ಅದಕ್ಕೆ ಯಜ್ಞಶಿಷ್ಟ ಅಂತ ಹೇಳ್ತಾರೆ. ಆ ಯಜ್ಞಶಿಷ್ಟವನ್ನ ಯಾವತ್ತು ಸ್ವೀಕರಿಸುವವರು ಸಂತರು. ಯಜ್ಞಶಿಷ್ಟಾಸಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷಹಿ, ಎಲ್ಲ ನೋವುಗಳನ್ನ, ತೊಂದರೆಗಳನ್ನ ಅದರಿಂದ ಅವರು ಮುಕ್ತಿ ಪಡಿತಾರೆ. ಅಂದ್ರೆ ಭಗವಂತನ ಸೇವೆ ಸದಾ ಸಿಗ್ತದೆ ಅವರಿಗೆ ಅಂತ ಅರ್ಥ. ಮುಂದೆ ಹೋಗ್ತೇನೆ. ಅನುವಾದ: ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ. ಯಾರು? ಎಲ್ಲ ಯೋಗಿಗಳು ನಿಜವಾಗಿ ಯಜ್ಞದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ನಿರ್ಮಲರಾಗ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮ ನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ. ಆದ ಕಾರಣ ಎಲ್ಲ ಯೋಗ ಮಾರ್ಗಗಳು ಕೂಡ ಭಕ್ತಿಗೆ ತಲುಪಲಿಕ್ಕೆ ಇರುವಂತ ಮಾರ್ಗಗಳು. ಆದ್ರೆ ಆ ಮಾರ್ಗಗಳಷ್ಟು ಸುಲಭವಲ್ಲ ಕಲಿಯುಗಕ್ಕೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ನೇರ ಭಕ್ತಿಯನ್ನ ಕೊಟ್ಟಿದ್ದಾರೆ ನಮಗೆ. ಅದೊಂದು ಭಾಗ್ಯ ನಮ್ಮೆಲ್ಲರದ್ದು. ಈ ಒಂದು ಸಮಯದಲ್ಲಿ ಬಂದಿದ್ದೇವೆ ನಾವು. ನಮ್ಮ ಭಾಗ್ಯ ನಮಗೆ ಈ ಸಮಯದಲ್ಲಿ, ನಮಗೆ ಈ ದೇಹದಲ್ಲಿ ಸಿಕ್ಕಿದೆ ನಮಗೆ ಭಾಗ್ಯ. ಇದು ನಾವು ತುಂಬಾ ಇಂಪಾರ್ಟೆಂಟ್. ಇದನ್ನು ಕಳ್ಕೊಂಡ್ರೆ ತುಂಬಾ ಕಷ್ಟ. ನಮಗೆಲ್ರಿಗೂ ಈ ಒಂದು ಸ್ಪೆಷಲ್ ಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಈ ದೇಹ ಸಿಕ್ಕಿದೆ ಈ ಆತ್ಮಕ್ಕೆ. ಆದ ಕಾರಣ ಅದರ ಸಂಪೂರ್ಣ ಲಾಭವನ್ನು ನಾವೆಲ್ಲ ಪ್ರಯತ್ನ ಪಡಬೇಕು. ನಾವೆಲ್ಲ ಗೃಹಸ್ಥರು ಆದ್ರೂ ಏನು ತೊಂದರೆ ಇಲ್ಲ. ಗೃಹಸ್ಥರಾದ್ರೆ ಏನು, ಗೃಹಸ್ಥ ಆಶ್ರಮದಲ್ಲಿ ನಮ್ಮ ಜೀವನ ಆಗ್ಬೇಕು. ಅದರಲ್ಲಿ ನಮ್ಗೆ ನೂರಾರು ತೊಡಕುಗಳಿರ್ಬಹುದು, ಆದ್ರೆ ನಮ್ಮ ಗುರಿ ಒಂದೇ ಆಗಿರುವಾಗ ಆ ಗುರಿ ಒಂದೇ ಇರುವವನಿಗೆ ಸಲೀಸಾಗಿ ಆ ಗುರಿ ಕ್ಲೀನ್ ಆಗ್ತಾ ಹೋಗುತ್ತೆ. ಈಗ ಒಂದೇ ನೋಟದಿಂದ ಒಬ್ಬ ಬಡಗಿ ಕೆತ್ತುತ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಕೆತ್ತನೆ ಇನ್ನು ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಲ್ಲ. ಆ ಬಡಗಿ ಹೊಡೆಯುತ್ತಾ ಇರುವ ಕೆತ್ತನೆ ಒಂದೇ ಫೋಕಸ್ ಆಗಿ ಮಾಡ್ತಾ ಇದ್ರೆ ಚೆನ್ನಾಗಿ ಮೂರ್ತಿ ಹೊರಗೆ ಬರ್ತದೆ.
ಅದೇ ರೀತಿಯಲ್ಲಿ ನಮ್ಗೆ ಎಷ್ಟೇ ಅವನಿಗೇನು ಬಡಗಿಗೆ ಮೂತ್ರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವಾ, ಅಥವಾ ಏನಾದ್ರು ಬಂದು ಯಾರೋ ಹೆಂಡತಿ ಅದು ಮಾಡಿ ಇದು ಮಾಡಿ ಅಂತ ಕರೆಯೋದಿಲ್ವಾ? ಎಲ್ಲ ಇದೆ. ಆದ್ರೆ ಅವನ ಉದ್ದೇಶ ಒಂದೇ ಆಗಿರ್ತದೆ ಜೀವನದಲ್ಲಿ. ಎಲ್ಲ ತೊಡಕುಗಳಿರ್ತದೆ. ಹೆಂಡತಿ ಕರೀತಾಳೆ, ಮಕ್ಕಳು ಬಂದು ಪಿರಿಪಿರಿ ಮಾಡ್ತಾರೆ, ಹಸಿವೆಯೂ ಆಗ್ತದೆ, ಮೂತ್ರಕ್ಕೂ ಹೋಗ್ಬೇಕು, ಎಲ್ಲವೂ ಇದೆ ಅವನಿಗೆ ಜೀವನದಲ್ಲಿ. ಆದ್ರೆ ಅವನ ಹೃದಯದಲ್ಲಿ ಯಾವತ್ತು ಈ ಮೂರ್ತಿ ಸಂಪೂರ್ಣ ಆಗ್ಬೇಕು, ಈ ಮೂರ್ತಿ ನಾನು ಗ್ರಹಿಸಿದ ಹಾಗೆ ಬರಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತಾನೆ. ಏಕತತ್ವಾಭ್ಯಾಸ, ಒಂದೇ ಒಂದೇ ತತ್ವದಿಂದ ಅವನ ಜೀವನ ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ನಮ್ಗೆಲ್ರಿಗೂ ಕೃಷ್ಣ ಮಾತ್ರ ತತ್ವ ಆಗಿರುವಾಗ ಬೇರೆಲ್ಲವೂ ನಮ್ಮ ಜೀವನದಲ್ಲಿ ಇದೆ, ಬೇಕು ಅಷ್ಟೇ. ಪದ್ಮಪತ್ರ ಮಿವಾಂಬಸ, ಹೇಗೆ ನೀರು ತಾವರೆ ಎಲೆಯಲ್ಲಿ ನೀರು ಹೇಗೆ ಇರ್ತದೆ, ಇರುವವರೆಗೆ ಇದೆ ಅಂತ ಕಾಣ್ತದೆ, ಹೋದ ಮೇಲೆ ಅಲ್ಲಿ ನೀರು ಇದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ, ಇತ್ತು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಆ ರೀತಿಯಲ್ಲಿ ನಮ್ಮ ಜೀವನ ಆಗ್ತದೆ ಯಾವಾಗ ನಾವು ಕೃಷ್ಣನಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಪಿಸುತ್ತೇವೆ. ಭಾವಾರ್ಥ, ಬೇರೆ ಬೇರೆ ವಿಧವಾದ ಯಜ್ಞಗಳ, ಅಂದ್ರೆ ದ್ರವ್ಯಮಯ ಯಜ್ಞ, ಸ್ವಾಧ್ಯಾಯ ಯಜ್ಞ ಮತ್ತು ಯೋಗ ಯಜ್ಞ, ಇದು ಹಿಂದಿನ ಶ್ಲೋಕಗಳಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಯಜ್ಞಗಳ ವಿವರಣೆಯಿಂದ ಇವೆಲ್ಲವುಗಳ ಗುರಿ ಒಂದೇ, ಅದು ಇಂದ್ರಿಯ ನಿಯಂತ್ರಣ ಎಂದು ಅರ್ಥವಾಗುತ್ತದೆ. ಈ ಎಲ್ಲ ಯಜ್ಞಗಳ ಗುರಿ ಏನು? ಇಂದ್ರಿಯ ನಿಗ್ರಹ. ಆ ಇಂದ್ರಿಯ ನಿಗ್ರಹದ ಗುರಿ ಏನು? ಭಗವಂತನ ಸಾಕ್ಷಾತ್ಕಾರ. ಐಹಿಕ ಅಸ್ತಿತ್ವದ ಮೂಲ ಕಾರಣ ಇಂದ್ರಿಯ ತೃಪ್ತಿಯೇ. ಇದು ಕೂಡ ಒಂದು ಇಂಪಾರ್ಟೆಂಟ್. ಇದು ಕೂಡ ನಮಗೆ ಇಂಪಾರ್ಟೆಂಟ್. ನಮಗೆ ಅಂದ್ರೆ ನನಗೆ ಇಂಪಾರ್ಟೆಂಟ್. ನೀವೆಲ್ಲ ಇದರಲ್ಲಿ ಸಾಧಿಸಿದ್ದೀರಿ, ಆದ್ರೆ ನನಗೆ ಏನು ಸಾಧನೆ ಇಲ್ಲ. ತುಂಬಾ ಇಂಪಾರ್ಟೆಂಟು. ಐಹಿಕ ಅಸ್ತಿತ್ವದ ಮೂಲ ಕಾರಣ ಇಂದ್ರಿಯ ತೃಪ್ತಿಯೇ. ಇಂದ್ರಿಯ ತೃಪ್ತಿಯೇ ಐಹಿಕ ಅಸ್ತಿತ್ವದ ಮೂಲ ಕಾರಣ. ಸ್ವಲ್ಪ ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡೋಣ, ನಾವು ಎಷ್ಟು ಈ ಇಂದ್ರಿಯ ತೃಪ್ತಿಯ ಹಿಂದೆ ಹೋಗಿದ್ದೇವೆ. ನಮಗೆ ಗೊತ್ತಿಲ್ಲದೆ ಆಗ್ತಾ ಉಂಟದು. ನಮಗೆ ಗೊತ್ತಿಲ್ಲದೆ ನಮ್ಮ ಇಂದ್ರಿಯವನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಯಾರೋ. ಅದು ಮಾಡು, ಇದು ಮಾಡು, ಅದು ತಿನ್ನು, ಇದು ತಿನ್ನು ಅಂತ ಹೇಳ್ತಾ ಇದೆ, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ತಿದ್ದಾರೆ. ನಾನು ಹೇಳಿದಾಗ ನಡೀತಾ ಇಲ್ಲ ಈ ಇಂದ್ರಿಯಗಳು. ನಾನು ಹೇಳ್ತೇನೆ ಅಲ್ಲಿ ಹೋಗಿ ಅಲ್ಲಿ ತಿನ್ಬೇಡ, ಆದ್ರೆ ಇಂದ್ರಿಯ ಹೇಳ್ತದೆ ಹೋಗಪ್ಪ ಹೋಗು, ಮನಸ್ಸು ಹೇಳ್ತದೆ ಹೋಗಪ್ಪ ಹೋಗು. ಆದ್ರೆ ನಾನು ಹೇಳಿದ್ದನ್ನ ಆ ಮನಸ್ಸು ಕೇಳ್ತಾ ಇಲ್ಲ, ಯಾರು ಕೇಳ್ತಿಲ್ಲ. ಏನು ಮಾಡೋದಪ್ಪ? ಆದುದರಿಂದ ಇಂದ್ರಿಯ ತೃಪ್ತಿಯಿಂದ ದೂರವಾದ ವೇದಿಕೆಯಲ್ಲಿ ನೆಲೆಸದೆ ಹೋದರೆ ಸಂಪೂರ್ಣ ಜ್ಞಾನ, ಸಂಪೂರ್ಣ ಆನಂದ ಮತ್ತು ಸಂಪೂರ್ಣ ಬದುಕು ಇವುಗಳ ಶಾಶ್ವತ ನೆಲೆಗೆ ಏರಲು ಸಾಧ್ಯವೇ ಇಲ್ಲ. ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಕ್ತರ ಜೊತೆಯಲ್ಲಿ ಜೀವನ, ಭಕ್ತರು ಜೊತೆಯಲ್ಲಿ ಇರಬೇಕು. ಆಗ ಎಲ್ಲರ ಏಮ್ ಒಂದೇ ಆಗ್ತದೆ. ಆ ಒಂದೇ ಏಮ್ ಆಗುವಾಗ ಸಾಧನೆ ಆಗ್ತದೆ. ಸಾಧನೆ ಆಗುವಾಗ ಇಂದ್ರಿಯ ನಿಗ್ರಹ ತನ್ನಿಂದ ತಾನಾಗಿ ಆಗ್ತದೆ. ಆದ್ರೆ ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಇರುವುದು. ಅಲ್ಲಿ ಒಂದು ಮಗು ಹೇಳ್ತದೆ, ಅಲ್ಲಿ ಒಬ್ಬ ಬಾಸ್ ಹೇಳ್ತಾನೆ. ಏನಾಗುತ್ತಾ ಇದೆಯಾ ನಮ್ಮ ಜೀವನದಲ್ಲಿ? ಹೇಗೆ ನಾವೆಲ್ಲ ಜೊತೆ ಸೇರುವುದು? 1 ಗಂಟೆ ಸೇರ್ತಾ ಇದ್ದೇವೆ, ಆದ್ರೆ 1 ಗಂಟೆ ಎಲ್ಲಿಯವರೆಗೆ ಸಾಕು? ಏನೇ ಇರ್ಲಿ, ಭಾಗ್ಯ 1 ಗಂಟೆ ಆದ್ರೂ ಸಿಕ್ಕಿದೆ ನಮಗೆ. ನಿತ್ಯ 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ ನಾವೆಲ್ಲ ಸೇರ್ತಿದ್ದೇವೆ. ನಮ್ದು ಭಾಗ್ಯ ಎಲ್ಲರದ್ದು. ಈ ಹಂತವು ಶಾಶ್ವತ ವಾತಾವರಣದ ಅಥವಾ ಬ್ರಹ್ಮನ್ ವಾತಾವರಣದ ನೆಲೆ. ಯಾವುದು? ಭಗವಂತನ ಸೇವೆ ಮಾಡುವುದು, ನಿತ್ಯ ಸೇವೆ ಮಾಡುವುದು, ಶಾಶ್ವತವಾದ ಶುದ್ಧವಾದಂತಹ ಪರಿಶುದ್ಧವಾದಂತಹ ಬ್ರಹ್ಮನ್ ವಾತಾವರಣ. ನಾವೆಲ್ಲ ಅನ್ಕೊಳ್ತೇವೆ, ಬೆಂಗಳೂರು ಒಳ್ಳೆದು, ಬೇರೆ ಕಡೆ ಎಲ್ಲ ಸೆಕೆ ಜಾಸ್ತಿ, ಚಳಿ ಜಾಸ್ತಿ, ಬೆಂಗಳೂರು ಒಂದು ಡೀಸೆಂಟ್ ಆಗಿದೆ. ಆಹಾ, ಆ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಈ ದೇಹಕ್ಕೆ. ಅದೇ ರೀತಿಯಲ್ಲಿ ನಮಗೆ ಆತ್ಮಕ್ಕೆ ಯಾವಾಗ ಭಗವಂತನ ಸಂಪರ್ಕ ಇದೆ, ಅದೇ ಆ ವಾತಾವರಣವೇ ಆತ್ಮಕ್ಕೆ ಖುಷಿ ಕೊಡುವಂಥದ್ದು. ಬೇರೆ ಯಾವ ವಾತಾವರಣ ಕೂಡ ಆತ್ಮಕ್ಕೆ ಖುಷಿ ಕೊಡುವುದಿಲ್ಲ. ಸಾಧ್ಯವಿಲ್ಲ ಆತ್ಮಕ್ಕೆ ಖುಷಿ ಸಿಗುವುದು ಬೇರೆ ಯಾವ ವಾತಾವರಣದಲ್ಲಿ ಕೂಡ. ಆದ ಕಾರಣ ಐಹಿಕ ಅಸ್ತಿತ್ವದ ಪಾಪ ಪ್ರತಿಕ್ರಿಯೆಗಳನ್ನೆಲ್ಲ ಕಳೆದುಕೊಂಡು ಶುಚಿಯಾಗಲು ಮೇಲಿನ ಯಜ್ಞಗಳೆಲ್ಲ ನೆರವಾಗುತ್ತದೆ. ಯೋಗ ಯಜ್ಞ ಆಗ್ಲಿ, ಸ್ವಾಧ್ಯಾಯ ಯಜ್ಞ ಆಗ್ಲಿ, ದ್ರವ್ಯ ಯಜ್ಞ ಆಗ್ಲಿ, ಎಲ್ಲ ಯಜ್ಞಗಳು ಏನ್ ಹೆಲ್ಪ್ ಮಾಡ್ತದೆ ನಮಗೆ ಶುಚಿ ಮಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಆ ಕ್ಲೀನಿಂಗ್ ಪ್ರೊಸೆಸ್ ಯೋಗದಲ್ಲಿ ಇರುವಂತದ್ದು. ನನ್ನ ಗುರುಗಳು ಹೇಳ್ತಾರೆ, ಶ್ರೀಶ ಸೇವ ಅಭಿವೃದ್ಧ್ಯರ್ಥಂ ಗಾತ್ರ ಚಿತ್ತ ವಿಶೋಧಕಂ. ವಿಶೋಧಕಂ ಅಂದ್ರೆ ಶುದ್ಧ ಮಾಡುವಂತ ಪ್ರೊಸೆಸ್. ಅದು ಉದ್ದೇಶ ಏನು? ಶ್ರೀಶ ಸೇವ ಅಭಿವೃದ್ಧಿ. ಭಗವಂತನ ಸೇವೆಗೆ ಅಭಿವೃದ್ಧಿಗೋಸ್ಕರ ನಾನು ಶುದ್ಧ ಆಗ್ಲಿಕ್ಕೋಸ್ಕರ ಆಸನಾದಿಗಳನ್ನು ಮಾಡ್ತೇನೆ. ನನ್ನ ಇಂದ್ರಿಯ ದೇಹಗಳೆಲ್ಲ ಶುದ್ಧ ಆದ್ರೆ ಇನ್ನೂ ಚೆನ್ನಾಗಿ ಭಗವಂತನ ಸೇವೆ ಮಾಡಬಹುದು ಅಂತ ಹೇಳಿ ಆಸನಾದಿಗಳನ್ನು ಮಾಡ್ತೇನೆ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೊಳ್ಳುವಂಥದ್ದು. ಆಸನ ಮಾಡೋಕ್ಕಿಂತ ಮುಂಚೆ ಅದನ್ನು ನಡೆಯುವಾಗ್ಲೂ ಮಾಡಬಹುದು. ನಡೆಯುವಾಗ ಈ ನಡೆದ್ರೆ ನನ್ನ ದೇಹ ಶುದ್ಧ ಆಗ್ತದೆ, ಈ ಶುದ್ಧ ದೇಹದಿಂದ ದೇವರ ಭಗವಂತ ಕೃಷ್ಣನ ಸೇವೆ ಮಾಡಬಹುದು. ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ಐಹಿಕ ಅಸ್ತಿತ್ವದ ಪಾಪ ಬದುಕಿನಲ್ಲಿ ಹೀಗೆ
ಮುನ್ನೆಡೆದ ಮನುಷ್ಯನು ಈ ಜನ್ಮದಲ್ಲಿ ಸುಖಿಯೂ ಶ್ರೀಮಂತನೂ ಆಗುವುದು ಮಾತ್ರವಲ್ಲ, ಕಡೆಯಲ್ಲಿ ಆತನು ಭಗವಂತನ ಶಾಶ್ವತ ಸಾಮ್ರಾಜ್ಯವನ್ನು ಪ್ರವೇಶಿಸುವನು. ನಿರಾಕಾರ ಬ್ರಹ್ಮನಲ್ಲಿ ಲೀನನಾಗುವನು, ಇಲ್ಲವೇ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸಹವಾಸದಲ್ಲಿರುವನು. ಇದು ಏನಿದು 3 ವಿಚಾರ? ಇಲ್ಲಿ ನೋಡೋಣ, ನೀವು ಏನ್ ಹೇಳ್ತೀರಿ ನೋಡೋಣ. ಇದೇ ಲಾಸ್ಟ್, ಆಮೇಲೆ ನಿಲ್ಸೋಣ. ಬೇಗ ಬೇಗ ನಿಮ್ಗೆಲ್ಲ ಗೊತ್ತಾಗಿದೆ ಇದು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ, ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಓ ಹೌದಾ, ಶ್ರೀಮಂತ ಆಗ್ತದಾ? ಹಾಗಿದ್ರೆ ನಾನು ಮಾಡ್ತೇನೆ ಇದನ್ನು. ಹೌದಾ, ನಿರಾಕಾರ ಬ್ರಹ್ಮದಲ್ಲಿ ಲೀನ ಆಗ್ತದ? ಓ ವೆರಿ ನೈಸ್, ನಾನು ಮಾಡ್ತೇನೆ ಅದನ್ನು. ಆಗ್ಬೋದಾ? ಯಾರು ಕೇಳ್ತೇವೆ, ಮಾತಾಡ್ತಿಲ್ಲ. ದಯವಿಟ್ಟು ಹೇಳಿ, ಮಾಡುದಾ? ನಾಳೆಯಿಂದ ಶ್ರೀಮಂತ ಆಗ್ತಾನಂತೆ, ಶುರು ಮಾಡೋದಾ? ಭಕ್ತಿ ಸೇವೆ ಶುರು ಮಾಡೋದು, ಯೋಗ ಶುರು ಮಾಡೋದು, ದಾನ ಶುರು ಮಾಡೋದು, ಯಜ್ಞ ಶುರು ಮಾಡೋದು. ಯಾಕೆ ಶ್ರೀಮಂತ ಆಗ್ತೇನೆ ನಾನು, ಓಕೆನಾ? ಇಲ್ಲ ಪ್ರಭುಜಿ. ಆಮೇಲೆ ನಿರಾಕಾರ ಬ್ರಹ್ಮದಲ್ಲಿ ಲೀನ ಆಗ್ತೇನೆ ನಾನು. ನನಗೇನು ತೊಂದರೆ ಇಲ್ಲ. ಆಮೇಲೆ ನಾನು ದೇವರು ಒದ್ದೆ, ನಾನು ಕೃಷ್ಣನ ಒಂದೇ ಆಗ್ತೇನೆ. ಆಹಾ, ಎಷ್ಟು ಖುಷಿ. ಹೋಗುದಾ? ಇಲ್ಲ ಪ್ರಭುಜಿ. ಇದು ಇಲ್ಲ. ಲಾಸ್ಟಿಗೆ ಪರಮ ಪುರುಷನಾದ ಶ್ರೀಕೃಷ್ಣನ ಸೇವೆ ಸಹವಾಸ ಸಿಗುವುದು, ಅದೇ ಇಂಪಾರ್ಟೆಂಟ್. ಇಂತಹ ಒಂದು ಆಮಿಷಗಳಿಗೆ ಬಲಿ ಆಗ್ಬಾರ್ದು ನಾವು. ಅದಕ್ಕೋಸ್ಕರ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಹೇಳಿದ್ದನ್ನ ಬರೆದಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ಭುಕ್ತಿ ಫಸ್ಟ್, ಇದು ಭುಕ್ತಿ ಭೋಗ, ಮುಕ್ತಿ ಭುಕ್ತಿ ಮುಕ್ತಿ, ಆಮೇಲೆ ಯೋಗದಲ್ಲಿ ಸಿಗುವ ಸಿದ್ಧಿ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲೇ ಅಶಾಂತ. ಅವರೆಲ್ಲರೂ ಅಶಾಂತಿ, ಏನು ಶಾಂತಿ ಇಲ್ಲ, ಯಾವಾಗ್ಲೂ ಡಿಸ್ಟರ್ಬ್ಡ್, ಆಲ್ವೇಸ್ ಡಿಸ್ಟರ್ಬ್ಡ್. ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಯಾರು ನಿಷ್ಕಾಮನಾದಂತಹ ಭಕ್ತಿ ಮಾಡ್ತಾನೆ ಕೃಷ್ಣ ಭಕ್ತ, ಅವನು ಆ ಕ್ಷಣದಲ್ಲಿ ಅವನು ಶಾಂತಿ, ಯಾವತ್ತು ಶಾಂತಿ. ಇದು ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ, ಆದ್ರೆ ಅದನ್ನ ಕಂಟಿನ್ಯೂಸ್ ಆಗ್ತಾ ಇಲ್ಲ. ನಮಗೆ ಕಟ್ಟಿ ಕಟ್ಟಿ ಬರ್ತಾ ಇದೆ. ಇವತ್ತು ಅರ್ಧ ಗಂಟೆ, ನಾಳೆ ಅರ್ಧ ಗಂಟೆ, ಜಪ ಮಾಡುವಾಗ ಸ್ವಲ್ಪ ಹೊತ್ತು, ಅಥವಾ ಯಾವುದೋ ಒಂದು ಪ್ರಭುಪಾದರ ಕೀರ್ತನೆ ಕೇಳುವಾಗ ಸ್ವಲ್ಪ ಹೊತ್ತು, ಹೀಗೆಲ್ಲ ಆಗ್ತಾ ಇದೆ. ನಿರಂತರ ಆಗ್ತಿಲ್ಲ. ಆದರೆ ಸತತ ಪ್ರಯತ್ನ, ಸತತ ಸಂಘದಿಂದ ನಿರಂತರವಾಗಿ ಈ ಒಂದು ಕೃಷ್ಣನ ಸಹವಾಸ ಸಿಗ್ತದೆ. ಇಷ್ಟು ಹೇಳಿ ಇವತ್ತಿಗೆ ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ರೆ ಡಿಸ್ಕಷನ್ ಮಾಡೋಣ. ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಪ್ರಭು, ಇವಾಗ ಅದೇ ಯೋಗ ಮತ್ತು ಭಕ್ತಿ ಎರಡು ಜೊತೆಯಲ್ಲಿ ಮಾಡ್ತಾ ಇದ್ರೂ ಕೆಲವರಿಗೆ ಆರೋಗ್ಯ ಏರುಪೇರು ಆಗುತ್ತೆ. ಆದ್ರೂ ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಆದ್ರೂ ಒಂದು ಮಟ್ಟದಲ್ಲಿ ಅವರು ಭಕ್ತಿ ಮಾರ್ಗದಲ್ಲಿ ಹೋಗಿರ್ತಾರೆ, ಯೋಗ ಪ್ರಾಣಾಯಾಮ ಬೇರೆ ಬೇರೆ ತರ ಪ್ರಾಣಾಯಾಮಗಳು ಮಾಡಿರ್ತಾರೆ. ಬಟ್ ಆದ್ರೂ ಒಂದು ವಯಸ್ಸಾದ್ಮೇಲೆ ಅವರು ಯಾವುದೋ ಒಂದು ಕಾಯಿಲೆ ಆತರ ಎಲ್ಲ ಸಿಕ್ಕಾಕೊಂಡಿರ್ತಾರೆ. ಖಂಡಿತ ಖಂಡಿತ, ಇದರಲ್ಲಿ ಸಂಶಯ ಆಗ್ಬಾರ್ದು ಆಗ್ಬಾರ್ದು ಅಂತ ಹೇಳಿ ಹೇಳಿದ್ದಾರೆ. ಅಲ್ಲ ಆತರ ಆಗ್ಬಾರ್ದು ಅಂತ ಹೇಳಿದೆ. ದುಃಖಾಲಯಂ ಅಶಾಶ್ವತ. ಅಲ್ಲ ಆಗ್ಬಾರ್ದು ಅಂತ ನಾವು ಯೋಚನೆ ಮಾಡೋದು ನಾರ್ಮಲಿ. ಯಾಕಂದ್ರೆ ನಮ್ಮ ಪ್ರಾಬ್ಲಮ್. ನಾನು ಸಾಮಾನ್ಯ ಅಂದ್ರೆ ಅಷ್ಟೊಂದು ಪ್ರಾಕ್ಟೀಸ್ ಮಾಡದೆ ಇರುವಾಗ ಬೇರೆಯವರು ಮಾಡಿರುವವರು ನೋಡುವಾಗ ಸೊ ಯಾವುದೋ ಒಂದು ತರದ ಕಾಯಿಲೆಗೆ ಒಳಗಾಗ್ತಾರೆ ಅಷ್ಟೆಲ್ಲ ಮಾಡಿದ್ಮೇಲೆನು. ಪ್ರಾಬ್ಲಮ್ ದೃಷ್ಟಿಕೋನ ವ್ಯತ್ಯಾಸ ಇದೆ. ಅವರದು ಮಾಡ್ಲಿಲ್ಲ ಅಂದ್ರೆ ಇನ್ನೂ ವರ್ಷ ಇರ್ಬಹುದಿಲ್ಲ. ಅವರದು ಮಾಡ್ಲಿಲ್ಲ ಅಂದ್ರೆ ಇನ್ನೂ ವರ್ಷ ಆಗಿರಬಹುದು. ದೃಷ್ಟಿಕೋನ ಆತರ ಅಲ್ಲ, ನಿಜವಾಗಿ ಆತರವೇ ಅದು. ಅವರ ಅಕಸ್ಮಾತ್ ಆಮೇಲೆ ಅವರು ಹೇಗೆ ಜೀವನ ಮಾಡ್ತಿದ್ದಾರೆ, ಯೋಗ ಮಾಡ್ತಾ ಇರ್ಬೋದು, ಆಮೇಲೆ ಅಲ್ಲಿ ಹೋಗಿ ಏನೋ ಬೇರೆ ಮಾಡ್ತಾ ಇರ್ಬೋದು, ತಂಬಾಕು ಸೇವಿಸ್ತಾ ಇರ್ಬೋದು ಅಲ್ವಾ. ನಮ್ಮ ಎದುರಿದ್ದೇವ, ನಮ್ಮ ಎದುರು. ಆದ ಕಾರಣ ಈ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಡೇಂಜರಸ್. ಈ ಯುಗದಲ್ಲಿ ಕಂಪ್ಯಾರಿಟಿವ್ ಯಾರನ್ನೂ ಕಂಪೇರ್ ಮಾಡಬಾರ್ದು. ನಾವು ಹೇಗೆ ಭಕ್ತಿಯಲ್ಲಿ ಮುಂದೆ ಆಗ್ಬೇಕು ಅಂತಾರೆ ನಮಗೆ ನಾವೇ ಕಂಪೇರ್. ಇಲ್ಲ ಅಂದ್ರೆ ನಮಗಿಂತ ಮೇಲೆ ಇರುವವರದ್ದು ಸಹವಾಸ ತಗೊಂಡು ಅವರ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಾವು ಟ್ರೈ ಮಾಡೋದಷ್ಟೇ. ಆದ ಕಾರಣ ಈ
ಯೋಗ ಉದ್ದೇಶ ಇಷ್ಟೇ, ಭಗವಂತನ ಸೇವೆಗೆ ನಮ್ಮ ದೇಹ ಸಪೋರ್ಟ್ ಮಾಡ್ಲಿ ಅಂತ ಅಷ್ಟೇ. ಅದೆಷ್ಟರ ಮಟ್ಟಿಗೆ ಆಗ್ತದೆ ನಮಗೆ ಸೆಕೆಂಡ್ರಿ. ಅದಕ್ಕೋಸ್ಕರ ಅದು ಇಡೀ ದಿವಸ ವೇಸ್ಟ್ ಮಾಡಬಾರದು. ಅದಕ್ಕೆ ಅರ್ಧ ಮುಕ್ಕಾಲು 1 ಗಂಟೆ ಯೋಗ ಮಾಡ್ತೇವೆ ನಾವೆಲ್ಲ, 1 ಗಂಟೆ ತಪ್ಪಿಲ್ಲ. ಆದ್ರೆ ಆ ಯೋಗ ಮಾಡ್ತಾ ಇರುವಾಗ ಕೂಡ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಯೋಗ ಮಾಡ್ತಾ ಇರುವಾಗ ಅಕಸ್ಮಾತ್ ಯಾರಾದ್ರೂ ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ, ಹಾಗೇನಿಲ್ಲ, ಮಾಡ್ಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ಈಗ ಹಾಗೆ ಆಗಿದೆ, ಎಲ್ರು ಮಾಡಬೇಕು ಅಂತ ಹೇಳಿ. ಆದ್ರೆ ಯಾರಾದ್ರೂ ನ್ಯಾಚುರಲ್ ಸೆಟಪ್ ಅಲ್ಲಿ ಇದ್ರೆ ಅಗತ್ಯ ಇಲ್ಲ ಯೋಗ ಮಾಡುವಂಥದ್ದು. ಈಗ ಸಿಟಿ ಸೆಟಪ್ ಅಲ್ಲಿ ಇದ್ರೆ ಯೋಗ ಅಗತ್ಯ. ಯಾಕೆ ಅಗತ್ಯ ಅಂತ ಹೇಳಿದ್ರೆ ದೇಹದ ಚಲನವಲನೇ ಇಲ್ಲ ನಮಗೆ. ಹೋಗಿ ಆಫೀಸಲ್ಲಿ ಕೂತ್ಕೊಳ್ತೇವೆ, ಆಮೇಲೆ ಅಲ್ಲಿ ಇಲ್ಲಿ ಬರ್ತೇವೆ, ಸ್ವಲ್ಪ ಆದ್ರೂ ಚಲನವಲನ ಬೇಕಲ್ಲ, ಆ ದೃಷ್ಟಿಕೋನ. ಬಟ್ ಯೋಗ ಮಾಡಿದವರೆಲ್ಲ ಖುಷಿಯಲ್ಲಿ ಇರ್ತಾರೆ, ಅದು ಮೂರ್ಖ ನಾವು ಚಿಂತನೆ. ಯಾಕೆಂತಂದ್ರೆ ಸಾಧ್ಯ ಇಲ್ಲ ಅದು. ಯಾಕಂದ್ರೆ ಇಲ್ಲಿ ಬರುವಾಗಲೂ ನಮಗೆ ಹಣಪಟ್ಟಿ ಕೊಟ್ಟಿದ್ದಾರೆ, ಈ ದೇಹಕ್ಕೆ ಹಣಪಟ್ಟಿ ಇದೆ, ಇದು ಅಶಾಶ್ವತವಾದ ದೇಹ, ಶಾಶ್ವತ ಅಲ್ಲ ಅಂತ. ಹಾಗಿರುವಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಶಾಶ್ವತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮುಂದೆ ದುಡ್ಬೋದಷ್ಟೇ, ಸ್ವಲ್ಪ ಮದ್ದು ತಗೊಂಡು ಸ್ವಲ್ಪ ಯೋಗ ಆಸನ ಮಾಡಿ ಮುಂದೆ ತಗೊಂಡು ಹೋಗ್ಬೋದು ಅಷ್ಟೇ ವಿನಃ ಬೇರೆ ಏನಿಲ್ಲ. ಇದರಿಂದ ಏನು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಕೃಷ್ಣ ಏಕ ಶರಣಂ. ಯಾಕಂದ್ರೆ ನಮಗೆಲ್ಲ ಗೊತ್ತಾಗಿ ಬಿಟ್ಟಿದೆ, ಏನು ಪ್ರಯೋಜನ ಇಲ್ಲ ಏನು ಮಾಡಿದ್ರು, ಕೃಷ್ಣ ಮಾತ್ರ ನಮ್ಮನ್ನು ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಆದ ಕಾರಣ ಶ್ರೀ ಕೃಷ್ಣನ ಸೇವೆ ಮಾಡೋದು ಆಧ್ಯಾತ್ಮಿಕ ಜೀವನ. ವೆರಿ ವೆರಿ ಸಿಂಪಲ್, ತುಂಬಾ ಸಿಂಪಲ್ ವಿಷಯ. ಮಾಡ್ಬೇಕಷ್ಟೇ ನಾವೆಲ್ಲ ಸೇರಿ. ಇವತ್ತಿಂದಲೇ ಶುರು ಮಾಡುವ. ಎಷ್ಟಾಗ್ತದೆ ಅಷ್ಟು ನಾವು ಟೈಮ್ ಟೇಬಲ್ ನೋಡ್ಕೊಳ್ಳುವುದು. ನಾನು ಇವತ್ತೆಷ್ಟು ಸೇವೆ ಮಾಡಿದ್ದೇನೆ, ಅದಕ್ಕೋಸ್ಕರ ಆ ಟೈಮ್ ಟೇಬಲ್ ಇಟ್ಕೊಂಡು ನಾವು ಬರಿಬೇಕು. ಡೈರಿ, ರಾತ್ರಿ ಡೈರಿ. ನಾನು ಬೆಳಿಗ್ಗೆ ಅರ್ಧ ಗಂಟೆ ಜಪ ಮಾಡಿದೆ, ಆಮೇಲೆ 15 ದಿವಸ ಭಗವದ್ಗೀತೆ ಓದಿದೆ, ಆಮೇಲೆ 1 ಗಂಟೆ ಕ್ಲಾಸ್ ಅಟೆಂಡ್ ಆದೆ, ಆಮೇಲೆ ಸ್ವಲ್ಪ ಯೋಗಾಸನ ಮಾಡಿದೆ, ಆದ್ರೆ ಅದರಲ್ಲಿ ಏನು ಭಗವಂತನದ್ದು ಏನು ಸಿಗ್ಲಿಲ್ಲ. ಆದ್ರೆ ಯೋಗಾಸನ ಮಾಡ್ತಾ ಭಗವಂತನ ಚಿಂತನೆ ನಡೀತಾ ಇದೆ. ಯಾಕಂದ್ರೆ ಭಗವಂತನ ಚಿಂತನೆ ಇಲ್ಲದ ಯಾವ ಕೆಲಸ ಮಾಡಿದ್ರು ಕೂಡ ಏನು ಪ್ರಯೋಜನ. ಅದು ಯೋಗ ಆಗ್ಲಿ ಭೋಗ ಆಗ್ಲಿ ಏನು ಪ್ರಯೋಜನ ಇಲ್ಲ. ಆದ ಕಾರಣ ಸದಾ ಭಗವಂತನ ಸಂಪರ್ಕದಲ್ಲಿ ಇರ್ಬೇಕಿದ್ರೆ ಒಂದೇ, ಅದು ಭಕ್ತಿ. ಆದ ಕಾರಣ ನಾವು ಭಕ್ತಿ ಇಲ್ಲದ ಯಾವುದೇ ಸಿದ್ಧಿ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಬರೆದಿದ್ದಾರೆ ಶಿಲ ಪ್ರಭುಪಾದರು, ಈಗ ತಾನೇ ಶ್ರೀಮಂತನಾಗ್ತಾನೆ ಅದು ಭಕ್ತಿ ಬೇಕು. ಭಗವಂತನ ಒಟ್ಟಿಗೆ ಮರ್ಜ್ ಆಗುವ ಕಾನ್ಸೆಪ್ಟ್ ಇದಕ್ಕೂ ಭಕ್ತಿ ಬೇಕು. ಅಂದ್ರೆ ಭಗವಂತನ ಕೃಪೆ ಇಲ್ಲದೆ ಇದು ಯಾವುದು ದೊರಕುದಿಲ್ಲ ಅಂತ ಅರ್ಥ. ಯಾರೋ ಒಬ್ಬ ಶ್ರೀಮಂತ ಆಗಿದ್ದಾನೆ ಅಂದ್ರೆ ಭಗವಂತನ ಕೃಪೆ ಅವನ ಹತ್ರ ಉಂಟು. ನಾವು ಭಗವಂತನಲ್ಲಿ ಬೇಡ್ಕೊಳ್ಬೇಕು, ಅವರಿಗೆ ಅದು ಕೊಟ್ಟಿದ್ಯಾ, ಸಾಲ್ದು, ಅದು ಕೊಟ್ರೆ ಸಾಲ್ದು ಕೃಷ್ಣ, ಕೃಷ್ಣ ಅವನಿಗೆ ಭಕ್ತಿ ಕೊಡು. ಅಂದ್ರೆ ಅವನಿಗೆ ಬರೀ ಹಣ ಸಿಕ್ಕಿ ಏನು ಫಲ, ಅವನಿಗೆ ಭಕ್ತಿ ಸಿಗ್ಲಿ ಅಂತ ನಾವು ಪ್ರಾರ್ಥಿಸ್ಬೇಕು. ಬರೀ ಹಣ ಕೊಟ್ಟು ಏನು ಪ್ರಯೋಜನ, ಬರೀ ಆರೋಗ್ಯ ಇದ್ದು ಏನು ಪ್ರಯೋಜನ, ಕೃಷ್ಣನ ಭಕ್ತಿ ಇಲ್ಲದೆ ಏನು ಪ್ರಯೋಜನ ಇಲ್ಲ. ಕೊನೆಗೆ ಅದು ರಿಸಲ್ಟೇ ಇಲ್ಲ. ನಿಜವಾದ ರಿಸಲ್ಟ್ ಸಿಗುವುದು ಯಾವಾಗ, ನೇರವಾಗಿ ಭಗವಂತನ ಸೇವೆ ಮಾಡುವ ಅವಕಾಶ ಸಿಗುವಾಗ. ಮತ್ತಜಿ ಕ್ಷಮಿಸಿ, ಹರೇ ಕೃಷ್ಣ ಪ್ರಭು. ಏನಾದರೂ ನಿಮ್ಗೆ ಹೃದಯಕ್ಕೆ ನೋವಾಗಿದ್ರೆ. ಇಲ್ಲ ಕರೆಕ್ಟ್ ಆಗಿ ಹೇಳಿದಿರ ಪ್ರಭು. ಅವರು ಭಕ್ತಿ ಯೋಗ ಮಾಡಿದ್ಮೇಲೂ ಆಮೇಲೆ ಬೇರೆ ಏನಾದ್ರು ಮಾಡ್ತಾ ಇದ್ರೆ ಅದನ್ನ ಅವಾಗ ನಾವು ಅದ್ರ ಖಂಡಿತ ಬಗ್ಗೆ ನಾವು ನೋಡಿದ್ದೇವಾ, ಅಥವಾ ಹರೇ ನಾವೇ ಕೃಷ್ಣ. ಸರಿ ಇಲ್ಲ, ಇನ್ನು ಇನ್ನೊಬ್ಬರಿಗೆ ಯಾರು ಹೇಳೋರು. ಈಗ ನಾನು ಹೇಳೋನೇ ಸರಿ ಇಲ್ಲ. ನಾನು ಫಾರ್ ಎಕ್ಸಾಂಪಲ್, ನಾನು ಎಲ್ಲಿ ಇಲ್ಲ, ಫಸ್ಟ್ ಅಂತಸ್ತಿಗೂ ತಲುಪಲಿಲ್ಲ, ನಾನು ಇನ್ನೊಬ್ಬರಿಗೆ ಹೇಳಿ ಹೇಗೆ ಸಾಧ್ಯವಿಲ್ಲ. ನನ್ನ ಹೃದಯವೇ ಶುದ್ಧಿ ಆಗದಿರುವಾಗ ನಾನು ಇನ್ನೊಬ್ಬನನ್ನು ಏನು ಕರೆಕ್ಷನ್ ಮಾಡುವಂಥದ್ದು. ಹರೇ ಕೃಷ್ಣ ಪ್ರಭು, ತುಂಬಾ ಧನ್ಯವಾದ. ಹರೇ ಧನ್ಯವಾದ. ಕೃಷ್ಣ. ಒಂದು ನಾನು ಕೇಳಿದ್ದು ಅದು ನಿಜಾನ ಅಂದ. ಈಗ ನಾವು ಜಪ ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ್ ರಾಮ ರಾಮ ಹರಿ ಹರಿ ಹೇಳುವಾಗ ನಮ್ಮ ಉಸಿರಾಟದ ಕಂಟ್ರೋಲ್ಡ್ ಉಸಿರಾಟ ಆದಾಗ ನಮ್ಮ ಅದರಿಂದ ನಮ್ಗೆ ಬೆನಿಫಿಟ್ಟೇ ಆಗ್ತದೆ ಅಂತ ಹೇಳ್ತಾರೆ. ಹೌದಾ ಪ್ರಭು? ಖಂಡಿತವಾಗಿ. ಅಂದ್ರೆ ಆ ನಿಜವಾಗಿ ಈಗ ರೋಗಗಳು ಬರುವುದು ನಮ್ಗೆ ಉಸಿರಾಡ್ಲಿಕ್ಕೆ ಸರಿಯಾಗಿ ಬರುವುದಿಲ್ಲ, ಸರಿಯಾಗಿ ಆಕ್ಸಿಜನ್ ನಮ್ಗೆ ಹೋಗುದಿಲ್ಲ. ಅದರ ಕಾರಣಕ್ಕೆ ಒಂದು ಕಾರಣ ಇರ್ತದೆ ರೋಗ ಬರ್ಲಿಕ್ಕೆ. ಎರಡನೇದ್ದು ಕಾರಣ ಏನಂದ್ರೆ ನಾವು ಮಿತವಾಗಿ ಆಹಾರ ಸೇವನೆ ಮಾಡುವುದಿಲ್ಲ, ಸರಿಯಾದ ಆಹಾರ ಸೇವನೆ ಮಾಡುವುದಿಲ್ಲ. ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ನಾವು ತಿನ್ನುವುದಿಲ್ಲ, ಕೂತ್ಕೊಳ್ಳೋದಾಗ್ಲಿ ತಿನ್ನುವುದಾಗ್ಲಿ ಎಲ್ಲ ವ್ಯತಿರೇಕವಾಗಿ ಮಾಡ್ತಾ ಇರುವುದರಿಂದ ಎರಡನೇ ಕಾರಣ ಇರಬಹುದು ಅಂತ ನಾನು ಎಣಿಸ್ತೇನೆ. ಮತ್ತೆ ಹೌದಲ್ ಪ್ರಭು? ಈಗ ನಾನು ಯೋಗಾಸನ ಮಾಡ್ತೇನೆ ಎಷ್ಟೋ ವರ್ಷದಿಂದ, ಆದ್ರೆ ನಾನು ಪ್ರಭುಪಾದ್ ಲೆಕ್ಚರ್ ಇಲ್ವೇ ಯಾರಾದ್ರೂ ಒಂದು ಲೆಕ್ಚರ್ ಕೇಳ್ತಾನೆ ನಾನು ಯೋಗಾಭ್ಯಾಸ ಮಾಡ್ತೀನಿ. ಒಂದು 30-40 ವರ್ಷದಿಂದ ಹಾಗೆ. ಸೊ ಹೌದು, ಹಾಗೇನೂ ಮಾಡ್ಬೋದು. ಆದರೆ ಭಕ್ತಿ ಯೋಗದಿಂದ ಕೂಡ ನಮ್ಗೆ ಅದರಿಂದ ಉಪಯೋಗನೇ ಇದೆ, ಲಾಭನೇ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ. ಮತ್ತೆ ಏನು ಸಂಶಯ. ಹಾಗೆ ನಾಳೆ
ಜಪ ಮಾಡುವಾಗ ಉಸಿರನ್ನು ಗಮನಿಸಬೇಡಿ, ಜಪದ ಶಬ್ದವನ್ನು ಗಮನಿಸಿ. ಭಕ್ತಿ ಯೋಗದ ಉದ್ದೇಶ ಉಸಿರನ್ನು ಗಮನಿಸುವುದಲ್ಲ, ಭಕ್ತಿ ಯೋಗದ ಉದ್ದೇಶ ಭಗವಂತನ ನಾಮವನ್ನ ಕೇಳುವಂಥದ್ದು. ಆಮೇಲೆ ಕೆಲವರು ಹೇಳ್ತಾರೆ, ಓ ಇನ್ಹೇಲ್ ಮಾಡಿ ಆಮೇಲೆ ಜಪ ಮಾಡಿ, ಎಕ್ಸೇಲ್ ಮಾಡಿ. ಇಲ್ಲ, ಇಲ್ಲ, ಖಂಡಿತವಾಗಿಲ್ಲ. ಹಾಗಿರ್ತಿದ್ರೆ ಶಿಲಪ್ರಭುಪಾದರು ಹೇಳ್ತಿದ್ದಾರೆ. ಶಿಲಪ್ರಭುಪಾದರು ಹೇಳ್ತಾರೆ, ಚಾಂಟ್ ಅಂಡ್ ಲಿಸನ್. ಜಪ ಮಾಡು, ಆಮೇಲೆ ಕೇಳು, ಶಬ್ದವನ್ನು ಕೇಳು ಅಷ್ಟೇ. ನೀನು ಉಸಿರಾಟ ಆಗ್ಲಿ ಆಗದಿರ್ಲಿ, ಉಸಿರು ಕೊನೆ ಆಗ್ಲಿ, ಬೇಕಿದ್ರೆ ಏನ್ ತೊಂದರೆ ಇಲ್ಲ, ಶಬ್ದವನ್ನು ಮಾತ್ರ ಕೇಳಲಿಕ್ಕೆ ಪ್ರಯತ್ನ ಪಡುವ. ಯಾಕಂದ್ರೆ ಅನಾವೃತ್ತಿ ಶಬ್ದ ಅಂತ ಹೇಳ್ತಾರೆ. ನಾವು ಪ್ರಾಣಾಯಾಮದ ಬಗ್ಗೆ ಫೋಕಸ್ ಮಾಡುವವರಲ್ಲ, ನಾವು ಶಬ್ದ, ಭಗವಂತನ ನೇರ ಶಬ್ದ, ಅದು ಎಲ್ಲ ಪ್ರಾಣಕ್ಕಿಂತ ಮಿಗಿಲಾದ್ದು, ಎಲ್ಲ ಪಂಚ ಪ್ರಾಣ ದಶ ಪ್ರಾಣಗಳಿಂದ ಮಿಗಿಲಾದ್ದು ಆ ಶಬ್ದ. ಶಬ್ದ ಬ್ರಹ್ಮ, ಅದು ನೇರ ಕೃಷ್ಣ ಭಗವಂತ ನಮ್ಮ ಕಿವಿಯಲ್ಲಿ ಬಾಯಲ್ಲಿ ನಲಿದಾಡ್ತಿರುವಾಗ ಈ ಒಂದು ವಾಯುವಿನ ಬಗ್ಗೆ ನಮಗೆ ಯಾಕೆ ಚಿಂತೆ? ಯಾಕೆ ಚಿಂತೆ? ಆರೋಗ್ಯದ ಬಗ್ಗೆ ನಮಗೆ ಯಾಕೆ ಚಿಂತೆ? ಫಸ್ಟಿಗೆ ನಮಗೆ ಜಪ ಸಿದ್ಧಿ ಆದ್ರೆ ಇದೆಲ್ಲ ತನ್ನಿಂದ ತಾನೇ ಎಷ್ಟು ಬೇಕೋ ಅಷ್ಟಾಗತ್ತೆ. ಕೃಷ್ಣ ನಮಗೆ ಯಾವಾಗ ಕರ್ಕೊಂಡು ಹೋಗ್ಬೇಕೋ ಆಗ ಕರ್ಕೊಂಡು ಹೋಗ್ತಾರೆ. ಇವತ್ತಿರ್ಬೋದು, ನಾಳೆ ಇರ್ಬೋದು, ನಾಳ್ದಾಗಿರ್ಬೋದು, ಅದರ ಬಗ್ಗೆ ಚಿಂತನೆ ಇಲ್ಲ. ಹಾಗೆ ಅಂತ ಹೇಳಿ ನಾವು ಪರಿಪಕ್ವ ಆಗದೆ ಮಾಡಬಾರ್ದು. ಆದ ಕಾರಣ ಯೋಗಾದಿಗಳನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಯೋಗವನ್ನ ಮತ್ತು ಭಕ್ತಿಯನ್ನ ಕಂಬೈನ್ ಮಾಡಬಾರ್ದು. ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಭಕ್ತಿ ಸೇವೆಯಲ್ಲಿ ಬೇರೆ ಯಾವುದು ತರಬಾರ್ದು, ಕರ್ಮ, ಜ್ಞಾನ, ಯೋಗ ಇದು ಯಾವುದು ತರಬಾರ್ದು. ಅದು ಶುದ್ಧ ಆಗುದಿಲ್ಲ, ಶುದ್ಧ ಭಕ್ತಿ ಆಗುದಿಲ್ಲ. ಒಂದು ಕಾಮನೆಯಿಂದ ಹೋಗಬಾರ್ದು. ನಾನು ಅಲ್ಲಿ ಹೋದ್ರೆ ಅಸೋಸಿಯೇಟ್ ಆದ್ರೆ ಭಕ್ತರಲ್ಲಿ ನನಗೆ ಕೆಲವು ಯೋಗ ಸ್ಟೂಡೆಂಟ್ಸ್ ಸಿಗ್ತಾರೆ. ನಾನು ಅಲ್ಲಿ ಹೋದ್ರೆ ನನಗೆ ಸ್ವಲ್ಪ ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ ನನಗೆ. ಈ ದೃಷ್ಟಿಕೋನದಿಂದ ಹೋದ್ರೆ ಏನಾಗ್ತದೆ? ಅದು ಕರ್ಮ ಮಿಶ್ರ, ಯೋಗ ಮಿಶ್ರ ಭಕ್ತಿ, ಜ್ಞಾನ ಮಿಶ್ರ ಭಕ್ತಿ ಆಗ್ತದೆ. ಅದು ಶುದ್ಧ ಭಕ್ತಿ ಅಲ್ಲ. ಅಂದ್ರೆ ಒಬ್ಬನನ್ನೇ ಫೋಕಸ್ ಮಾಡ್ತಿಲ್ಲ ನಾವು. 100 ಬ್ಯಾಗ್ ಇಟ್ಟು ಹೋಗ್ತಾ ಇದ್ದೇವೆ ಟ್ರೈನಲ್ಲಿ. ಅಲ್ಲಲ್ಲಿ ಬ್ಯಾಗ್, ಎಲ್ಲ ಬ್ಯಾಗ್ ಅಲ್ಲಿ ನಮ್ಮ ತಲೆ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲೊಂದು ಲೆಕ್ಕ ಆಗ್ತದೆ. ನಾನು ನೋಡಿದ್ದೇನೆ ಎಷ್ಟೋ ಜನರು ನೋಡಿದರೆ, ಎಲ್ಲರೂ 10 ಜನ ಹೋಗ್ತಾರೆ, 10ರಲ್ಲಿ 3 ಬ್ಯಾಗ್ ಇರ್ತದೆ, ಹುಡುಕುದು ಮತ್ತೆ ಅಲ್ಲಿ ಉಂಟ ಇಲ್ಲಿ ಉಂಟ ಅಲ್ಲಿ ಉಂಟ ಇಲ್ಲಿ ಉಂಟ. ಅದಕ್ಕೆ ಸನ್ಯಾಸಿಗಳು ಏನು ಒಂದೇ ಬ್ಯಾಗ್ ತಲೆ ಅಡಿಗೆ ಆರಾಮ ಹೋಗ್ತಾರೆ, ಎಲ್ಲಿ ಬೇಕಿದ್ರು ಹೋಗ್ತಾರೆ. ಆ ಬ್ಯಾಗ್ ಕೂಡ ಎಲ್ಲಿಯಾದ್ರೂ ಹೋದ್ರು ಚಿಂತೆ ಮಾಡುದಿಲ್ಲ ಅವರು. ಅದು ನಾವೆಲ್ಲ ಗೃಹಸ್ಥರು, ನಮ್ಮ ಹತ್ರ 10-15 ಬ್ಯಾಗ್ ಉಂಟು. ಆದ್ರೆ 10-12 ಬ್ಯಾಗ್ ಇದ್ರು ಕೂಡ ನಾವು ಚಿಂತನೆ ಮಾಡದೆ ಭಗವಂತ ಮಾತ್ರ ಚಿಂತನೆ ಆಗ್ಲಿಕ್ಕೆ ಪ್ರಯತ್ನ ಪಡೋಣ ನಾವೆಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ.